ಮಾಸ್ಟರ್ಸ್, ಈಗಾಗಲೇ 1.5 ವರ್ಷದಿಂದ ಮಹಾವತಾರ್ ಫೌಂಡೇಶನ್ ಅಲ್ಲಿ ಅದ್ಭುತವಾದ ವೇದಿಕೆ. ನಾವು ಇದರಲ್ಲಿ ಏನೇನ್ ಬರ್ತಾ ಇದೆ, ಏನೇನ್ ತಿಳ್ಕೊಳ್ತಾ ಇದ್ದೇವೆ, ಧ್ಯಾನದಿಂದ ಎಷ್ಟೆಲ್ಲ ಪ್ರಯೋಜನ ತಿಳಿತಾ ಇದ್ದೇವೆ. ಮತ್ತೆ ಯೂಟ್ಯೂಬ್ ಚಾನಲ್ ಇದೆ, ತುಂಬಾ ಪ್ರಪಂಚಕ್ಕೆ ಇದು ಪ್ರಸಾರ ಆಗ್ತಾ ಇದೆ. ಎಲ್ಲಾ ಮಾಸ್ಟರ್ಸ್ಗೂ ಅನುಕೂಲ ಆಗಿ ಅವರೆಲ್ಲ ಅವರ ಒಂದು ಅನುಭವ ಹಂಚಿಕೆ ಹೇಳ್ತಾ ಇರೋದನ್ನ ನಾವು ಕೇಳ್ತಾನೆ ಇರ್ತಾ ಇದೀವಿ. ಹಾಗಾಗಿ ಹೊಸ ಮಾಸ್ಟರ್ಸ್ ಇದ್ರ ಬಗ್ಗೆ ನೀವೇನು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನ ಪಡ್ಕೊಂಡು ಇದರಿಂದ ನಿಮ್ಗೆ ಏನ್ ಅನುಕೂಲ ಆಗಿದೆ, ದಯವಿಟ್ಟು ಒಂದ್ 4-5 ಮಾಸ್ಟರ್ಸ್ ಶೇರ್ ಮಾಡಿ. ಹಾಗೆ ಗುರುಜಿ, ಮೊದಲನೇದಾಗಿ ನಾನು ಮಹಾವತಾರ್ ಫೌಂಡೇಶನ್ ಬಗ್ಗೆ ರಾತ್ರಿ ಸುಮಾರು 1 ಗಂಟೆ ಅಲ್ಲಿ ನಾನು ಬರ್ದಿರುವಂತದ್ದು ನಾನು ಹೇಳ್ತೀನಿ ಗುರುಜಿ. ಎಸ್ ಮಾಸ್ಟರ್, ಅಷ್ಟರಲ್ಲಿ ನೀವು ಹ್ಯಾಂಡ್ ರೈಸ್ ಮಾಡಿಟ್ಟಿರಿ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ನ ಕವನ. ಇನ್ಸ್ಟಾದಲ್ಲಿ ಆದೆ ಜಾಯಿನ್, ಮಹಾವತಾರ್ ಫೌಂಡೇಶನ್ ಗೋಲ್ಡನ್ ಕಾಯಿನ್. ರಂಗನಾಥರ ನೋಡಿದೆ ಇಲ್ಲಿ, ಅನ್ನಿಸಿತು ಇರಬೇಕೆಂದು ಇಲ್ಲಿ. ಸಿಗೋದು ಎಲ್ಲೂ ಇಂತಹ ವೇದಿಕೆ, ಎಲ್ಲ ಅಡಗಿದೆ ಇಲ್ಲಿ ಮೂಲಿಕೆ. ಮಹಾವತಾರವೆಂಬ ಹೆಸರಿದೆ, ಬಹು ಅವತಾರದ ಹಸಿರಿದೆ. ಧ್ಯಾನ ಜ್ಞಾನದ ಜೊತೆ ಜೀವನ ಶೈಲಿಯು, ಮನೆಮದ್ದು ಮುದ್ರಾ ಚಿಕಿತ್ಸೆಯು, ಅಕ್ಯುಪ್ರೆಷರ್ ಮರ್ಮ ಕಲೆಯು. ಹಾಸ್ಯ ಮನರಂಜನೆ ಇದೆ ಇಲ್ಲಿಯೂ, ಸಕಾರವ ತೊಲಗಿಸಲು ಸೌಂಡ್ ಹೀಲಿಂಗ್ ಥೆರಪಿ. ತಿಳಿದೆವು ಆತರ್ನ ಹೆಸರು ಜೋಸೆಫ್ ಮರ್ಫಿ. ಧ್ಯಾನ ಜ್ಞಾನವ ಮಾಡಿ ತಿಳಿಸಿ ಸಾಂಗತ್ಯ ಸ್ವಾಧ್ಯಾಯ ಗಳಿಸಿ. ದಿನಪ್ರತಿ ಜ್ಞಾನ ಸಂದೇಶಕ್ಕೆ ಮಾಸ್ಟರ್ಸ್ನ ಆಗಮನ, ಯಾರು ಯಾವ ಜ್ಞಾನ ಹಂಚಿಕೆ ಕೊಡುವರೆಂದು ನನ್ನ ಗಮನ. ಕೊಡಗಿನ ರೇವತಿ, ಮೈಸೂರಿನ ಪಂಡಿತರು, ಹಾಸನದ ಕವಿವಾಣಿ, ಯಶೋಧ ಭಾರತಿ ಜಾಣಿ. ಸಂಕಟ ಬಂದಾಗ ವೆಂಕಟರಮಣ, ಎಚ್ಚರಗೊಳಿಸಲು ವಿಶ್ವಗೌಡ್ರು. ಒಂದಲ್ಲ ಎರಡಲ್ಲ ಸಾವಿರಾರು ಜ್ಞಾನವ ತಿಳಿಯುವ ವೇದಿಕೆ, ಓಡೋಡಿ ಬಂದೆವು ನಾವುಗಳು ಅದಕ್ಕೆ. ಲೋಕ ಕಲ್ಯಾಣಕ್ಕೆ ಶ್ರಮಿಸಿ ನಾವೆಲ್ಲ ಹೋರಾಡೋಣ, ಉತ್ತಮ ಆರೋಗ್ಯ ಆನಂದ ಔಷಧರಹಿತ ಜೀವನ ಎಲ್ಲರದ್ದಾಗಿಸೋಣ. ಥ್ಯಾಂಕ್ ಯು ಗುರುಜಿ. ನನ್ನ ಅನುಭವ ಹಂಚಿಕೆ ಇದು. ಸೂಪರ್ ಸೂಪರ್, ತುಂಬಾ ಚೆನ್ನಾಗಿದೆ. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಈಗ ಹೊಸ ಮಾಸ್ಟರ್ಸ್ ಎಲ್ರು ತಯಾರಾಗ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಬಟ್ ಹಳೆ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ರೇವತಿ ಮೇಡಮ್ ಮಾಸ್ಟರ್ಸ್ ಆದ್ರೂ ಯಾವ್ದು ನಿಮ್ಮಲ್ಲಿ ಆಗಿರುವಂತ ಬದಲಾವಣೆ 2-3 ಮಾಸ್ಟರ್ಸ್ ಹಂಚ್ಕೊಳ್ಳಿ. ಇಷ್ಟು ಒಳಗಡೆ ಹೊಸ ಮಾಸ್ಟರ್ಸ್ ಯಾರೇ ಇಲ್ಲಿ ಆಲ್ರೆಡಿ ಈಗಾಗಲೇ ಜಾಯ್ನ್ ಆಗಿದಾರಲ್ಲ, ನೀವು ಒಂದು 4-5 ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಈಗ ಮೊದಲನೇದಾಗಿ ಹಳೆ ಮಾಸ್ಟರ್ಸು ಅವರಲ್ಲಿ ಆಗಿರುವಂತ ಬದಲಾವಣೆ 2-3 ಮಾಸ್ಟರ್ಸ್ ಹಂಚ್ಕೊಂತಾರೆ. ರೇವತಿ ಮೇಡಮ್ ಮಾತಾಡಿ. ಎಲ್ರಿಗೂ ನಮಸ್ತೆ. 1-2 ನಿಮಿಷದಲ್ಲಿ ಸರ್, ಒಂದೇನಂದ್ರೆ ನನ್ನಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ. ಎಲ್ಲರೂ ಸಹ ಈ ಗ್ರೂಪ್ ನಲ್ಲಿ ನೋಡಿದೀರಾ, ತಾವು ಸಹ ನೋಡಿದ್ದೀರಾ. ಹೆಲ್ತ್ ಆಗ್ಲಿ ಎಲ್ಲವೂ ಸಹ, ಜೊತೆಗೆ ಈ ಹೋಸ್ಟ್ ಮಾಡತಕ್ಕಂತ ಅವಕಾಶ ನಿಜವಾಗ್ಲೂ ಸಹ. ಮೊನ್ನೆ ನನಗೊಬ್ರು ಪ್ರಶ್ನೆ ಕೇಳಿದ್ರು ಸರ್, ಮೇಡಮ್ ಅಂದ್ರೆ ಅವರು ಮನೆಗೆ ಬಂದಿದ್ರು, ಮನೆಗೆ ಬರುವಾಗ ಸಹ ನಾನು ಕ್ಲಾಸ್ ಕೇಳ್ತಾ ಇದ್ದೆ. ಮತ್ತೆ ಅವ್ರಿಗೆ ಒಂದ್ ಸ್ವಲ್ಪ ತಿಂಡಿ ಮಾಡೋಣ ಅಂತ ಹೇಳಿ ನಾನು ಅವರ ಮುಂದೆ ತಗೊಂಡು ಹೋಗಿ ಮೊಬೈಲ್ ಅನ್ನ ಇಟ್ಟೆ. ನೀವು ಸಹ ಕೇಳಿದೆ ಹೇಗಿದೆ ಅಂತ. ಒಂದೊಂದ್ ದಿನ ಅವರು ಜಾಯ್ನ್ ಆಗ್ತಾರೆ. ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ಅಂತ ಕೇಳಿದ್ರು ಅವರು. ಹೇಳಿದೆ, ನೋಡಪ್ಪ ಇದು ಏನು ಅಂತ ನೀನ್ ತಿಳ್ಕೊಂಡಿದ್ಯಾ, ಅದನ್ನ ಫಸ್ಟಿಗೆ ತಿಳ್ಕೊಬೇಕು. ಇಲ್ಲಿ ಸಂಬಳ ಆನರೇರಿಯಂ ದುಡ್ಡು ಅಂತ ಪ್ರಶ್ನೆ ಅಲ್ಲ. ಇಲ್ಲಿ ನಾವು ಏನನ್ನು ಗಳಿಸ್ಕೊಳ್ತಾ ಇದ್ದೇವೆ, ನಮ್ಗೆ ಮನಶಾಂತಿ ಏನ್ ಸಿಗ್ತದೆ ಅಂತ ಹೇಳ್ಕೊಂಡು ಅವರಿಗೆ ಆಶ್ಚರ್ಯ ಆಯ್ತು ಆ ತರ. ಇನ್ನೊಂದೇನಂದ್ರೆ ಸರ್, ನನಗೆ ಈಗ ನಾನೇನ್ ಕೆಲವರನ್ನ ಗ್ರೂಪ್ ನಲ್ಲಿ ಜಾಯಿನ್ ಮಾಡಿದ್ದೇನಲ್ಲ, ಅದರಲ್ಲಿ ನಿನ್ನೆ ಒಬ್ರು ಮಾತಾಡಿದ್ರು ಆಲ್ಮೋಸ್ಟ್ 1-1.5 ಗಂಟೆ. ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ಕೊಂಡು. ಅವ್ರೀಗ ಆಕ್ಚುಲಿ ನಾನು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ. ಅವ್ರೀಗ ಬೆಳಗ್ಗೆ 4:15 5 ಗಂಟೆಯಿಂದಾನೇ ಜಾಯಿನ್ ಆಗ್ತಾರೆ. ಯೋಗ ಮಾಡ್ತಾರೆ, ಮತ್ತೆ ಧ್ಯಾನ ಮಾಡ್ತಾರೆ. ಆಮೇಲೆ ಅವರು ಆಕ್ಚುಲಿ ಒಳ್ಳೆ ಜಾಬಲ್ಲಿ ಇದ್ದಾರೆ. ಅವರು ಇಯರ್ಫೋನ್ ಹಾಕೊಂಡು ಹೋಗೋವರೆಗೂ ಇದನ್ನ ಕೇಳ್ತಾರೆ. ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ರು. ಇನ್ನೊಂದೇನಂದ್ರೆ ಅವ್ರಂದ್ರು ತುಂಬಾ ಈಗ್ಲೇ ಈಗ 10-12 ದಿನದಲ್ಲೇ ಒಂಥರ ನನಗೆ ಮನಃಶಾಂತಿ ಸಿಗ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಅದು ನನಗೊಂದು ಬಹಳ ಖುಷಿ ಆಯ್ತು. ಅಂತವ್ರನ್ನೆಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇದ್ರಲ್ಲಿ ಜಾಯಿನ್ ಆಗ್ತಾರೆ ಅಂತ. ಇನ್ನೀಗ ನಾವೀಗ ನಾಡಿದ್ದು ಭಾನುವಾರ ಬರುವಾಗ ಆಕ್ಚುಲಿ ನಾವು 4 ಜನ ತಯಾರಾಗಿದ್ದೇವೆ. ಎಲ್ಲರೂ ಸಹ 3 ಜನನು ಹೊಸ ಮಾಸ್ಟರ್ಸ್. ಯಾಕಂತಂದ್ರೆ ಅದರಲ್ಲಿ ಸಹ ಅವರಿಗೆ ಸಹ ಒಂಥರ ಪರಿವರ್ತನೆ, ಅವರಿಗೆ ಸಮಸ್ಯೆ ಕಡಿಮೆ ಆಗಿದೆ. ಸೊ ಹಾಗಾಗ್ಬಿಟ್ಟು ನನಗೊಂದು ಖುಷಿ ಏನು ಅಂತಂದ್ರೆ, ಈ ತರ ಹೊಸಬ್ರು ಬಂದು ಅವರಿಗೊಂದು ಮನಶಾಂತಿ ಸಿಗೋ ಹಾಗೆ ಒಂದು ಆಗಿದೆಯಲ್ಲ, ಅದಕ್ಕೋಸ್ಕರ ಈ ವೇದಿಕೆಗೆ ಮೊದಲು ನಾನು ಧನ್ಯವಾದ. ಜೊತೆಗೆ ಈ ಜ್ಞಾನ ಸರ್, ಈಗ ನಾನು ಮೊನ್ನೆ ಹೊಸದಾಗಿ ರಘುನಾಥ್ ಅಂತ ಅವ್ರನ್ನ, ವೆರಿ ಯಂಗ್ ಮ್ಯಾನ್, ಇಂಜಿನಿಯರ್ ಇದ್ದಾರೆ ಅಂತ, ಅವ್ರನ್ನ ಹೋಸ್ಟ್ ಮಾಡೋಣ ಅಂತ ಹೇಳ್ಕೊಂಡು ಮಾಡಿದೆ. ಮತ್ತೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ ಅಂತ. ಅವ್ರು ಯಾವಾಗ್ಲೂ 10 ಗಂಟೆದು ಕ್ಲಾಸ್ ಆದ್ಮೇಲೆ ಅವರು ರಾತ್ರಿ ಫೋನ್ ಮಾಡ್ತಾರೆ, ಮೇಡಮ್ ನನಗೆ ಫಸ್ಟ್
ಟೈಮ್ ಈ ತರ ಆಗ್ತಾ ಇದೆ. ನಿನ್ನೆನು ತುಂಬಾ ಮಾತಾಡಿದ್ರು, ನನಗೆ ಇಂಥದೆಲ್ಲ ಜ್ಞಾನನೇ ಇರ್ಲಿಲ್ಲ, ಇಂಥದೆಲ್ಲ ಜ್ಞಾನನೇ ಎಷ್ಟೊಂದು ಅದು ಫ್ರೀ ಆಗಿ ನಾನು ಇಷ್ಟು ಕಲಿತಾ ಇದ್ದೇನಲ್ಲ ಅಂತ ಹೇಳ್ಕೊಂಡು. ಸೊ ಇಂಥದ್ದು ನಿಜವಾಗ್ಲೂ ಅದ್ಭುತ ಸರ್. ಮಹಾತಾರ್ ಅಂದ ತಾವೇನು ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಅದ್ಭುತ. ಜೊತೆಗೆ ಸಾಕಷ್ಟು ಜನರಿಗೆ ಪಾಸಿಟಿವ್ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳತಕ್ಕಂಥದನ್ನ ನಾನು ತಮ್ಮ ಗಮನಕ್ಕೆ ತರ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಥ್ಯಾಂಕ್ ಯು. ಗುರುಜಿ, ಈ ಮೂಲಕ ರೇವತಿ ಮೇಡಮ್ಗೆ ನಿಜಕ್ಕೂ ಕೃತಜ್ಞತೆ ಸಲ್ಲಿಸ್ಬೇಕು. ಮಾವತಾರ್ ಫೌಂಡೇಶನ್ ಇಷ್ಟು ಚೆನ್ನಾಗಿ ಒಂದು ಅದ್ಭುತವಾಗಿ ನಡೀತಿದೆ ವೇದಿಕೆ. ಆ ಇನ್ ಟೈಮ್ ನಲ್ಲಿ ಸ್ಪೀಕರ್ ಬರೋದಾಗ್ಲಿ, ಜ್ಞಾನ ಹಂಚಿಕೆ ಮಾಡೋದಾಗ್ಲಿ, ನಾನ್ ನಿಜವಾಗ್ಲೂ ಡೆಡಿಕೇಶನ್ ನೋಡ್ತಾ ಇದ್ದೀನಿ. ನಂದಾ ಮೇಡಮ್ ನೋಡಿದೀವಿ, ಈಗ ರೇವತಿ ಮೇಡಮ್. ಹೋಸ್ಟಿಂಗ್ ಅನ್ನೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆ ಟೈಮ್ ಬಂದು ಅವ್ರ ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇದ್ರೂನು ಸಹ ಬಂದು ಎಲ್ರಿಗೂ ನಾನು ಒಂದು ಡೆಡಿಕೇಶನ್ ಕೊಡ್ಬೇಕು ಅಂತ ಕೂತ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಅದು ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಈ ಮೂಲಕ ಮೇಡಮ್ಗೆ ತುಂಬಾ ಕೃತಜ್ಞತೆಗಳು ಮೇಡಮ್. ನಿಮ್ಗೆ ಅದ್ಭುತವಾದ ಸೇವೆ ಸಲ್ಲಿಸ್ತಾ ಇದ್ದೀರಾ. ಜೋರಾಗಿ ಚಪ್ಪಾಳೆ ಮೇಡಮ್, ಒಂದ್ಸರಿ ಜೋರಾಗಿ ಚಪ್ಪಾಳೆ ಎಲ್ಲರೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಂಜುಳಾ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಗಳು. ಸಾರಿ ಮೇಡಮ್, ನಾನು ಇವತ್ತು ಲೇಟ್ ಆಗಿ ಜಾಯಿನ್ ಆದೆ. ಹುಷಾರಿಲ್ದಿದ್ದಕ್ಕೆ ನಿನ್ನೆ ಟ್ಯಾಬ್ಲೆಟ್ ತಂದು ಮಲಗ್ಬಿಟ್ಟಿದ್ದೆ. ಹಂಗಾಗಿ ಈಗ ಹೊಸ ಅನುಭವ ಕೇಳ್ತಾ ಇದ್ರಿ, ಹಾಗಾಗಿ ಈಗ ಒಂದ್ 10 ನಿಮಿಷದ ಮುಂಚೆ ಜಾಯಿನ್ ಆದೆ. ಇನ್ನ ಗುರುಜಿ, ನಾನು ಮಹಾವತಾರ ಫೌಂಡೇಶನ್ ಬಂದು ಈಗ ಅಂದ್ರೆ ಈಗ ಒಂದ 2 months ಇಂದ ರೆಗ್ಯುಲರ್ ಆಗಿ ಎಲ್ಲಾ ಬ್ಯಾಚಸ್ನು ಅಟೆಂಡ್ ಮಾಡ್ತೀನಿ. ಹಂಗಾಗಿ ಇದು ನನಗೆ ಏನು ಅನ್ಸಿದೆ ಅಂತಂದ್ರೆ, 12ನೇ ಶತಮಾನದ ಅನುಭವ ಮಂಟಪ ನಡೀತಿತ್ತು, ಬಟ್ ನಾವು ಅದನ್ನೇನು ನೋಡಿಲ್ಲ, ಬರೀ ಕೇಳಿದೀವಿ. ಈಗ ಇದು 21ನೇ ಶತಮಾನದ ಅನುಭವ ಮಂಟಪ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಲ್ಲಿ ಎಲ್ಲಾ ತರದ್ದು ನಾಲೆಡ್ಜ್, ಬರೀ ಒಂದೇ ಅಲ್ಲ, ಹೆಲ್ತ್ ಒಂದೇ ಅಲ್ಲ, ಎಲ್ಲಾ ರೀತಿ ಈಗ ಇದ್ರಲ್ಲಿ ಏನಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲಾ ರೀತಿನೂ ಇದ್ರಲ್ಲಿ ಸಿಗ್ತಾ ಇದೆ. ನನ್ಗನ್ಕ ಬಹಳ ಖುಷಿ ಆಗಿದೆ. ಅದ್ರಲ್ಲೂ ಇಲ್ಲಿ ಜ್ಞಾನ ಹಂಚಿಕೆ, ಬರೀ ಧ್ಯಾನ ಒಂದೇ ಅಲ್ಲ, ಜ್ಞಾನ ಎರಡೂನು ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಇದಕ್ಕೆ ಇದ್ರಲ್ಲೆಲ್ಲ ಮುದ್ರಾ ಚಿಕಿತ್ಸೆ, ಮನೆ ಮದ್ದು ಎಲ್ಲ ಪ್ರತಿಯೊಂದನು. ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ಗುರುಜಿ. ಇಂಥ ಒಂದು ಅದ್ಭುತ ಒಂದು ವೇದಿಕೆಯನ್ನು ಕೊಟ್ಟ ಮಹಾವತಾರ ಫೌಂಡೇಶನ್ಗೂ ನಿಮ್ಗೂ ಎಲ್ಲರಿಗೂ ಹೃತ್ಪೂರ್ವಕ ಆಭಾರಿಯಾಗಿದ್ದೇನೆ. ಆಮೇಲೆ ಇಲ್ಲಿ ಎಲ್ಲ ಅಂದ್ರೆ ಇಲ್ಲಿ ಸಿಗತಕ್ಕಂತ ಎಲ್ಲಾ ಸೀನಿಯರ್ ಮಾಸ್ಟರ್ಸು ಎಲ್ಲರೂ ತುಂಬಾ ಚೆನ್ನಾಗಿ ಕೋಆಪರೇಷನ್ ಕೊಡ್ತಾರೆ. ಹಂಗಾಗಿ ಇದೆಲ್ಲ ನೋಡಿ, ಇದೊಂದೇ ಅಲ್ಲ, ಜೊತೆಗೆ ಇಲ್ಲಿ ಕಲ್ಚರಲ್ಗುನು ತುಂಬಾ ಚೆನ್ನಾಗಿ ಒತ್ತು ಕೊಡ್ತಾರೆ. ಶನಿವಾರ ವಾರಕ್ಕೊಂದ್ಸರ್ತಿ ಕಲ್ಚರಲ್ಲೂ ಇರುತ್ತೆ. ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗುರುಜಿ. ಇದು ಅದ್ರಲ್ಲೂ ಅಧ್ಯಾತ್ಮ ಅಂದ್ರೆ ಅದೇ ಈ ತರ ಎಲ್ಲ ವಿಷಯಗಳೆಲ್ಲ ಹೊಸ್ತು. ಹಂಗಾಗಿ ಅದೇ ಇದಕ್ಕೆಲ್ಲ ಕರೆಕ್ಟ್ ರೀತಿನಲ್ಲಿ ಎಲ್ಲ ತಿಳ್ಕೊಳ್ತಾ ಇದೀವಿ ಸ್ಟೆಪ್ ಬೈ ಸ್ಟೆಪ್. ಹಾಗಾಗಿ ಬಹಳ ಖುಷಿ ಆಗ್ತಿದೆ ಗುರುಜಿ. ಖಂಡಿತ. ಥ್ಯಾಂಕ್ ಯು. ಸೊ ನೀವು ಮುಂದಿನ ದಿವಸದಲ್ಲಿ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸ್ಬೇಕಂತ ನಾವು ಭಾವಿಸ್ತೀವಿ. ನಿಮ್ಮ ಹತ್ರ ತುಂಬಾ ಒಳ್ಳೆ ಸ್ಕಿಲ್ಸ್ ಇದೆ. ನೀವು ಮಾನಸಿಕವಾಗಿ, ಭೌತಿಕವಾಗಿ ಇನ್ನೂ ಆರೋಗ್ಯವಂತವಾಗಿ ನೀವು ತಯಾರು ಮಾಡಿಕೊಂಡು ಹೆಚ್ಚು ನೀವು ಭಾಗವಹಿಸ್ಬೇಕಂತ ನಾವು ಆಶಿಸ್ತೀವಿ. ಓಕೆ ಗುರುಜಿ, ಓಕೆ. ಥ್ಯಾಂಕ್ ಯು. ನೇತ್ರಾವತಿ ಅಂತ ಇದ್ದಾರೆ. ನೀವು ಅನ್ಮ್ಯೂಟ್ ಆಪ್ಷನ್ ಸಿಕ್ಕಿದೆ, ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೇತ್ರಾವತಿ ಆಗ್ತಾ ಇಲ್ಲ ಮೋಸ್ಟ್ಲಿ. ರೈಟ್, ಸನ್ನೇಗೌಡ್ರೆ ಮಾತಾಡಿ. ನಂದಾ ಮೇಡಮ್ ಕಂಟಿನ್ಯೂ ಮಾಡ್ತಿರಲ್ಲ ಮೇಡಮ್? ಎಸ್ ಮೇಡಮ್. ಕವಿತ್ರಿ ಮಾತಿನ ಮಲ್ಲಮ್ಮ, ನಮ್ಮ ಅಶ್ವಿನಿ ಅಮ್ಮಗ ಧನ್ಯವಾದಗಳು. ಎಲ್ಲರನ್ನು ಕೂಡ ಎಚ್ಚರಗೊಳಿಸ್ತಾ, ಜೊತೆಗೆ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ಏನು ಅಂತೇಳಿ ಹೇಳ್ತಾ ಇದಾರೆ. ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್, ತಮ್ಮೆಲ್ಲರಲ್ಲಿ ಕೂಡ ಒಂದು ವಿನಂತಿ ಏನಂತಂದ್ರೆ, 41 ದಿನಗಳ ಇನ್ನು ಮಂಡಲ ಒಂದು ಕಾರ್ಯಕ್ರಮ ನಡೀತಾ ಐತೆ, ರಾತ್ರಿ 9 ರಿಂದ 10 ಕಾಲರವರೆಗೆ. ಆ ಒಂದು ಸೆಷನ್ ಅನ್ನ ನಮ್ಮ
ಹಿರಿಯ ಮಾಸ್ಟರ್ ಆಗಿರ್ತಕ್ಕಂಥ ರೇವತಿ ಮೇಡಮ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಒಂದು ನೋಡಿದಾಗ ನಾವು ಫೌಂಡೇಶನ್ ಅಲ್ಲಿ ಕೆಲವೊಂದು ಹೊರವನ್ನು ಅವಲೋಕಿಸಿದಾಗ ಇಲ್ಲಿ ಕೆಲವೊಂದಿಷ್ಟು ಸಾಧಕ ಬಾಧಕಗಳನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಿದ್ದಾಗ ಒಬ್ಬರೇ 41 ದಿನಗಳವರೆಗೂ ಕೂಡ ಪ್ರತಿನಿತ್ಯ ಆ ಟೈಮ್ಗೆ ಅಲ್ಲಿ ಸೆಟ್ ಆಗಿರೋದು ಅಂತಂದ್ರೆ ಸ್ವಲ್ಪ ಏನಾದ್ರೂ ಪರ್ಸನಲ್ ಕೆಲಸ ಇದ್ದಾಗ ಅವ್ರ ವೈಯಕ್ತಿಕ ಇದಕ್ಕೆ ಹೋದಾಗ ಕಷ್ಟ ಆಗುತ್ತೆ. ಆದ್ರಿಂದ ದಯವಿಟ್ಟು ಯಾರಾದ್ರೂ ನಿಮಗೆ ಲ್ಯಾಪ್ಟಾಪ್ ಇದ್ದವ್ರು ಇದ್ರೆ ಇದನ್ನೊಂದು ಟೆಕ್ನಿಕಲ್ ನ ಕಲ್ಕೊಂಡು ಇನ್ನೂ ಒಬ್ರು ಅಥವಾ ಇಬ್ರು ಪ್ರತಿಯೊಂದು ಸೆಷನ್ಗೂ ಕನಿಷ್ಠ 3 ಜನ ನಾವು ಮಾಸ್ಟರ್ಸ್ ರೆಡಿ ಇರ್ಬೇಕಾಗುತ್ತೆ. ಅಂದಾಗ್ಲೇ ಇದನ್ನ ಸರಳವಾಗಿ ಸುಸಜ್ಜಿತವಾಗಿ ನಡ್ಸ್ಕೊಂಡು ಆಗುತ್ತೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ನಂದಾ ಮೇಡಮ್ಗೂ, ರೇವತಿ ಮೇಡಮ್ಗೂ ಮತ್ತು ಅಶ್ವಿನಿ ಮೇಡಮ್ಗೂ ಮತ್ತು ಗೀತಾ ನಾಯ್ಕನಟ್ಟಿ ಮೇಡಮ್ ಇವ್ರು 4 ಜನಕ್ಕೆ ಇದು ಸ್ವಲ್ಪ ಹೆವಿ ಆಗ್ತಾ ಇದೆ, ವರ್ಕ್ ಲೋಡ್ ಜಾಸ್ತಿ ಆಗ್ತಿದೆ. ಆದ್ರಿಂದ ಇನ್ನು ಹೆಚ್ಚು ಮಾಸ್ಟರ್ಸ್ ಇಲ್ಲಿ ರೆಡಿ ಆಗಲಿ ಅಂತ ಹೇಳಿ ಮತ್ತು 11:30 ಸೆಷನ್ ಕೂಡ ನಮ್ಮ ವೆಂಕಟರಮಣ ಸರ್ ಜೊತೆ ಇನ್ನೊಬ್ರು ಕೂಡ ಮಾಸ್ಟರ್ಸ್ ರೆಡಿ ಆಗ್ಬೇಕು. ಯಾರಿಗೆಲ್ಲ ನಿಮಗೆ ಲ್ಯಾಪ್ಟಾಪಿನ ಸಾಧ್ಯತೆ ಇದೆ ಅಂತವ್ರು ಇದನ್ನ ಟೆಕ್ನಾಲಜಿನ ಕಲ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಜೊತೆಗೆ ಮುಂದುವರೆದು ಹೇಳ್ಬೇಕು ಅಂತಂದ್ರೆ ಪತ್ರಿಜಿ ಗುರುಗಳ ಒಂದು ಕನಸು ನಾವು ನನಸು ಮಾಡ್ಲಿಕ್ಕೆ ನಮ್ಮೆಲ್ಲರ ಒಂದು ಪ್ರಯತ್ನ ನಡೀತಾ ಇದೆ. ಪೂರ್ವ ಜನ್ಮದ ಒಂದು ಪುಣ್ಯದ ಫಲವಾಗಿ ಒಂದು ಫೌಂಡೇಶನ್ ಸಿಕ್ಕಿದೆ. ಇಲ್ಲಿ ಜ್ಞಾನ ತಗೊಳ್ತಾ ಇದೀವಿ, ಧ್ಯಾನ ಮಾಡ್ತಾ ಇದೀವಿ. ನಿಯಮಿತವಾಗಿ ಇಂತಿಷ್ಟೇ ಹೊತ್ತು ಧ್ಯಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಹೇಳಿ ಮಾಡಿಸ್ತಾ ಇದಾರೆ. ನಿಜಕ್ಕೂ ಕೂಡ ನಮ್ಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಅವರಿಗೆ ಈ ಜ್ಞಾನ ಗೊತ್ತಿರಲಿಲ್ಲ, ಪಾಪ ಅವ್ರು ಮಾಡಿಸಿಲ್ಲ. ಅದ್ರ ಬದಲಾಗಿ ಭಗವಂತ ಈ ರೂಪದಲ್ಲಿ ಮಹಾವತಾರ್ ಫೌಂಡೇಶನ್ ರೂಪದಲ್ಲಿ ಬಂದು ನಮಗೆ ಇಲ್ಲಿ ತಂದೆ ತಾಯಿನೂ ಕೂಡ ಫೌಂಡೇಶನ್ನೇ, ದೇವರು ಕೂಡ ಫೌಂಡೇಶನ್ನೇ, ಎಲ್ಲದೂ ಕೂಡ ಫೌಂಡೇಶನ್ ಆಗಿ ನಮಗೆ ಜ್ಞಾನ ಮತ್ತು ಎಲ್ಲದನ್ನು ಕೊಡ್ತಾ ಇದೆ. ಜೊತೆಗೆ ನಾವು ಮೋಕ್ಷ ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಏನು ಜ್ಞಾನ ಬೇಕೋ ಅದನ್ನ ಕೂಡ ನಮಗೆ ಸಿಗ್ತಾ ಇದೆ ಇಲ್ಲಿ. ಅಂದಾಗ ನಾವಿಲ್ಲಿ ಇನ್ನು ಪತ್ರಿಜಿ ಗುರುಗಳ ಕನಸಿನಂತೆ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್ತು, ಯಾರೆಲ್ಲ ದಯವಿಟ್ಟು ಶಾಖಾಹಾರಿಗಳ ಎಲ್ಲರೂ ಕೂಡ ಶಾಖಾಹಾರಿಗಳಾಗಿ, ಯಾರೆಲ್ಲ ಮಾಂಸಾಹಾರಿಗಳನ್ನ ಇದ್ರಿ ಮನೆಯಲ್ಲಿ ಇರುತ್ತೆ, ಇನ್ನು ಮುಂದೆ ದಯವಿಟ್ಟು ನೀವು ಮನಸ್ಸನ್ನು ನಿರ್ಧಾರ ಮಾಡಿ ಅದನ್ನ ತ್ಯಜಿಸ್ಬಿಡ್ರಿ. ಅದನ್ನ ನಮ್ಗೆ ವಿಷ ಅನ್ನೋ ಭಾವನೆಯಲ್ಲಿ ಅದನ್ನ ದಯವಿಟ್ಟು ಬಿಡಿ. ಮನೆಯಲ್ಲಿ ಒತ್ತಾಯ ಮಾಡ್ತಾರೆ, ಏನಿದು ನೀನ್ ಹೊಸ ಇದು ಮಾಡ್ತಾ ಇದೆ ಅಂತೇಳಿ. ಅದೇನಾರ ಹೇಳಿದ್ರೆ ನನಗೆ ಆಗ್ತಾ ಇಲ್ಲ, ನನಗೆ ಆಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಿಡ್ತಾ ಅವ್ರನ್ನು ಕೂಡ ಪರಿವರ್ತನೆ ಆಗ್ಲಿಕ್ಕೆ ಪ್ರಯತ್ನ ಪಡಿಸಿ. ನೀವು ಅಷ್ಟೇ ಬದಲಾವಣೆ ಆಗೋದಲ್ಲ, ನೀವು ಅಷ್ಟೇ ಧ್ಯಾನ ಮಾಡೋದಲ್ಲ, ಎಲ್ಲರೂ ಕೂಡ ಬೇರೆಯವರಿಗೆ ಕೂಡ ಪ್ರಸಾರ ಆಗ್ತಕ್ಕಂಥ ಕೆಲಸ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಪಿರಮಿಡ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿಯ ಕೇಂದ್ರ ಅದು. ಅದರಿಂದ ಎಲ್ಲರೂ ಅದರ ಉಪಯೋಗ ತಗೊಳ್ರಿ. ನನಗೊಂದು ಥಾಟ್ಸ್ ಇದೆ, ಯಾರಿಗೆಲ್ಲ ಸ್ವಂತ ಹೊಲ ಇದೆ, ಹಳ್ಳಿಯಲ್ಲಿ ವಾಸ ಮಾಡ್ತೀರಾ, ದಯವಿಟ್ಟು ಸಾಧ್ಯ ಆದ್ರೆ ಏನ್ ತೊಂದ್ರೆ ಇಲ್ಲ ಅಂತಂದ್ರೆ ನಮ್ ಗುರುಗಳು ಕೇಳೋಣ, ಬನ್ನಿ ಮರಗಳನ್ನ ಹಚ್ಕೊಂಡು ಮನೆ ಹಿತ್ಲಲ್ಲಿ, ಮನೆ ಸ್ವಲ್ಪ ದೂರದಲ್ಲಿ ಹೊಲದಲ್ಲಿ ಹಚ್ಕೊಂಡು ಆ ಬನ್ನಿ ಮರದ ಕೆಳಗಡೆ ಪಿರಮಿಡ್ ಅನ್ನು ಇಟ್ಕೊಂಡು ಪ್ರತಿನಿತ್ಯ 1 ಗಂಟೆ 2 ಗಂಟೆ ನಾವು ಧ್ಯಾನ ಮಾಡಿದಾಗ ಈ ಕಾಸ್ಮಿಕ್ ಎನರ್ಜಿನ ಇನ್ನೂ ಹೆಚ್ಚು ನಾವು ತಗೋಬಹುದಕ್ಕೆ ಸಾಧ್ಯತೆ ಐತಿ ಅಂತಕ್ಕಂಥ ಒಂದು ಆಲೋಚನೆ ಬಂತು. ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಎಲ್ಲರೂ ಕೂಡ ದಯವಿಟ್ಟು ಈಗಿನ ಹೊಸದಾಗಿ ಮಾಡಲಾಗಿದೆ, ಅದನ್ನ ಹೊಸ ವಿನ್ಯಾಸಗೊಳಿಸಲಾಗಿದೆ. ಇದ್ರ ನಿನ್ನೆ ಜೋಡಿಸಿ ನಾನು ರಾತ್ರಿ ಸುಮಾರು 1 ಗಂಟೆವರೆಗೆ ಕುತ್ಕೊಂಡೆ. ಅತ್ಯದ್ಭುತವಾಗಿರ್ತಕ್ಕಂಥ ನನಗೆ ಎನರ್ಜಿ ಪಾಸ್ ಆಗಿದೆ ಹೇಳ್ಬೇಕು ಅಂತಂದ್ರೆ. ಆ ನಂತರ ಮಲಗಿದ್ರೆ ಇಷ್ಟು ದಿವಸ ನಾನು 11 ಗಂಟೆಯಿಂದ 12 ಗಂಟೆ, ಬಾಳ ಅಂದ್ರೆ 12:30 ಮಟ್ಟ ಮಾತ್ರ ಕುಂದಿರ್ತಾ ಇದ್ದೆ. ನಿನ್ನ 1 ಗಂಟೆ ಮಟ್ಟ ಕುಂದಿರ್ಲಿಕ್ಕೆ ಸಾಧ್ಯ ಆಯ್ತು. ಕುತ್ಕೊಂಡು ಹೋದ ನಂತರ ಮಲಗಿದ್ರೆ ಟೋಟಲ್ ನನ್ನ ನಿದ್ದೆನೆ ಬರ್ತಾ ಇಲ್ಲ. ಅಂದ್ರೆ ಒಂಥರ ಥಾಟ್ಸ್, ಪಾಸಿಟಿವ್ ಥಾಟ್ಸ್ ಅಷ್ಟೊಂದು ವೇವ್ಸ್ ಬರ್ತಾ ಇತ್ತು ನನ್ನ ಮೈಂಡ್ ನಲ್ಲಿ. ಪತ್ರಿಜಿ ಗುರುಗಳು ಬಂದಂಥದ್ದು, ಅವ್ರ ಜೊತೆ ಓಡಾಡಿದಂಥದ್ದು, ಅವ್ರು ನನ್ಗೆ ಏನೋ ಒಂದಿಷ್ಟು ಮಾರ್ಗದರ್ಶನ, ಇದು ಹಿಂಗ್ ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು, ಬರೀ ಆಲೋಚನೆಗಳು. ಕಣ್ಮುಚ್ಚಿಗೆ ಅಂದ್ರೆ ನಿದ್ದೆನೆ ಬರ್ತಾ ಇಲ್ಲ, ಆ ತರ ಆಗಿರ್ತಕ್ಕಂಥ. ಅದಕ್ಕೆ ಈ ಹೊಸ ವಿನ್ಯಾಸಗೊಳಿಸಿರ್ತಕ್ಕಂಥ ಕ್ರಿಸ್ಟಲ್ ಯಾರ್ಡ್ ಮಾಡಿರ್ತಕ್ಕಂಥದ್ದು ಪಿರಮಿಡ್ ಅತ್ಯದ್ಭುತವಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಯಾರಿಗೆಲ್ಲ BP ಶುಗರ್ ಇದೆ, ಪ್ರತಿ ತಿಂಗಳು ದುಡ್ಡು ಹಾಕ್ತಾ ಇದೀರಿ ನೀವು, ಕನಿಷ್ಠ 2,000 3,000 ಹಾಕ್ತಾ ಇದೀರಾ. ಅದ್ರ ಜೊತೆಗೆ ಪಿರಮಿಡ್ ತಗೊಂಡು ನೀವು ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಆ ಕ್ರಿಸ್ಟಲ್ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಒಂದು ಚೂರು ಬಾಡಿ ಸೇಕಬಾರ್ದು. 1 ಗಂಟೆ ಕಣ್ಣು ತೆಗಿಯಂಗಿಲ್ಲ. ಕುತ್ಕೊಂಡು ಬೆಳಗ್ಗೆ 1 ತಾಸು, ಸಾಯಂಕಾಲ 1 ತಾಸು ಮಾಡ್ಕೊಂತ ಬರ್ರಿ. 41 ದಿನ ಒಂದು ಮಂಡಲ ಕಾರ್ಯ ಮಾಡೋ ಹೊತ್ತಿಗೆ ಟೋಟಲ್ ನೀವು ಗುಳಿಗೆಗಳನ್ನೆಲ್ಲವನ್ನು ಸ್ಟಾಪ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬಂದೇ ಬರ್ತೀರಿ ಅಂತ ಹೇಳಿ ಆಲ್ರೆಡಿ ಅನುಭವಿಕರು ಹೇಳಿದ್ದಾರೆ. ಇದನ್ನ ದಯವಿಟ್ಟು ಎಲ್ಲರೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವ್ಸ್ ಹೊರಗಡೆ ಹೋಗ್ತವೆ. ಯಾವುದೇ ತರದ ವಾಮಾಚಾರ, ಮಾಟ ಮಂತ್ರ ಇದ್ರೂ ಕೂಡ ದೂರ ಆಗ್ತವೆ. ನೀವೇನ್ ದುಡ್ಡು ಖರ್ಚು ಮಾಡಿ ಅದನ್ನ ಹೊರ ತೆಗಿಸ್ಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಹೊರ ಹೋಗುತ್ತೆ. ಆಮೇಲೆ ನಿಮ್ ಜೊತೆ ಸಂಪರ್ಕಕ್ಕೆ ಬರೋರು ಎಲ್ಲರೂ ಕೂಡ ಒಂಥರ ಪಾಸಿಟಿವ್ ವೇವ್ಸ್ ಇರ್ತಕ್ಕಂಥೇ ಬರ್ತಾರ. ಶರಣರ ಸಂಘನೇ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಆ ಪ್ರಯತ್ನ ಎಲ್ಲರೂ ಸಾಧ್ಯ ಆದಷ್ಟು ಬೇಗ ಮಾಡ್ಕೊಳ್ರಿ. ಇದರಿಂದ ಪತ್ರಿಜಿ ಅವರ ಕನಸು ದೌಡ್ ಆಗ್ಬೇಕು ಅಂತಂದ್ರೆ, ಬೇಗ ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ರಿ, ಅನುಭವ ತಗೊಳ್ರಿ, ಅದನ್ನ ಪ್ರಸಾರ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ, ಕೇಳಿಸಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು.
ಥ್ಯಾಂಕ್ ಯು ಸರ್. ಒಂದ್ ಸ್ವಲ್ಪ ಮಾತಾಡ್ಬೇಕು ಅನ್ಸಿದೆ ಗುರುಜಿ ಇದ್ರ ಜೊತೆಗೆ. ಥ್ಯಾಂಕ್ ಯು. ನೋಡಿ ಮಾಸ್ಟರ್ಸ್, ಈಗ ಸಣ್ಣಗೌಡ್ರು ಅಲ್ಲ, ಅವರು ವಿಶ್ವಗೌಡ್ರು ಅಂತ ನಾವು ನಾಮಕರಣ ಮಾಡಿದೀವಿ. ಇವರು ಏನೇನ್ ಮಾತಾಡಿದ್ರು ಅದೆಲ್ಲ ಖಂಡಿತವಾಗ್ಲು 100% ನಿಜ. ನಾವು ಹೊರಗಡೆ ನೋಡ್ತಾ ಇರ್ತೀವಿ, ಈ ತರದ್ದೆಲ್ಲ ಎಷ್ಟೇ ಅದು ಸತ್ಯ ಆಗಿದ್ರು ಕೂಡ ಸುಳ್ಳಾಗಿದ್ರು ಕೂಡ ಹೇಳ್ತಾ ಇದ್ರು ನಮ್ಗೆ ನಂಬಿಕೆ ಬರೋದಿಲ್ಲ. ಯಾಕೆಂದ್ರೆ ಪ್ರಪಂಚನೇ ಹಾಗಿದೆ. ಆದ್ರೆ ಎಲ್ಲ ಫಿಲ್ಟರ್ ಮಾಡಿ ನಾವಿಲ್ಲಿ ಮಹಾವತಾರ್ ಫೌಂಡೇಶನ್ ಅಂತ ವೇದಿಕೆ ಸಿಕ್ಕಾಗ ನಾವಿಲ್ಲಿ ನೋಡ್ತಾ ಇದೀವಿ ಇದೇನು ಅನ್ಬಿಟ್ಟು, ಎಲ್ಲಾನು ಸಾಸಿವೆ ಕಾಳಷ್ಟು, ಇಲ್ಲಿ ಏನು ಮುಚ್ಚುಮರೆ ಇಲ್ಲ, ಎಲ್ಲಾನು ನಮ್ಗೆ ಸತ್ಯವಾಗಿ ಕಾಣ್ತಾ ಇದೆ. ಅದಕ್ಕಾಗಿ ಸತ್ಯವಾದ ವೇದಿಕೆ ಅಂತ ನಾನಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ದೇವಸ್ಥಾನನೂ ಕೂಡ ಅಂತನೂ ಕೂಡ ಹೇಳ್ಬಹುದು ಅಂತಲ್ಲ, ಹೇಳ್ಲೇಬೇಕು. ಈಗ ಸಣ್ಣಗೌಡ್ರು ಇಲ್ಲಿ ಇಷ್ಟೊಂದು ಸಾಕಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ ಕಾರಣ ಏನು? ಮಹಾವತಾರ್ ಫೌಂಡೇಶನ್ ಪ್ಲಸ್ ಪಿರಮಿಡ್ ನ ಬಳಕೆ. ಅವರು ಪಿರಮಿಡ್ ಅಂತ ಹೇಳ್ತಾ ಇದ್ದ ಹಾಗೆ ಸಾಕಷ್ಟು ಮಾಸ್ಟರ್ಸ್ ಇದ್ರ ಕಡೆ ಗಮನ ಕೊಡೋದಿಲ್ಲ. ಅಷ್ಟು ಗಮನ ಕೊಟ್ಟಿರೋ ಹೊತ್ತಿಗೆ ಇವರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಈಗ ಪೂರ್ಣರಾತ್ರಿ ಧ್ಯಾನ ಅಂತ ಈಗ ಎಲ್ಲಾದ್ರ ಜೊತೆ ಎಷ್ಟು ಕ್ಲಾಸ್ಗಳೆಲ್ಲ ಇಟ್ಕೊಂಡು ಪೂರ್ಣರಾತ್ರಿ ಧ್ಯಾನ ಅಂತಾನೂ ಕೂಡ ಇಟ್ಟಿದ್ದಾರೆ. ಆ ಪೂರ್ಣರಾತ್ರಿ ಧ್ಯಾನ ಮಾಡಿದಾಗ ಇನ್ನಷ್ಟು ಸಾಕಷ್ಟು ಬದಲಾವಣೆಯತ್ತ ಹೋಗುವಂತಹ ಒಂದು ಕೆಲಸ ಕಾರ್ಯ ಇದೆ. ಹಾಗಾಗಿ ಅದನ್ನು ಕೂಡ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಪೂರ್ಣ ಧ್ಯಾನ ಮಾಡ್ತಿರೋದ್ರಿಂದ ಅವರಲ್ಲಿ ಆ ಶಕ್ತಿ ಏನ್ ಹೇಳ್ತಾರೆ, ಆ ಶಕ್ತಿ ಇಮ್ಮಡಿ ಆಗ್ಬಿಟ್ಟಿದೆ. ಎಷ್ಟು ಪ್ರಮಾಣದಲ್ಲಿ ಇಮ್ಮಡಿ ಆಗಿದೆ. ಈಗ ನೋಡಿ, ನಾನು ಕೂಡ ಪಿರಮಿಡ್ ಕೆಳಗಡೆ ಕೂತಿದ್ದೀನಿ. ಈಗ ಹೋದ ಮಕ್ಕಳಿಗೆ ಮತ್ತೆ BP ಶುಗರ್ ಇದ್ದವ್ರಿಗೆ ಪ್ರತಿಯೊಬ್ರು ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂತ್ಕೊಂಡು ಪಿರಮಿಡ್ ಕೆಳಗಡೆ ಧ್ಯಾನ ಮಾಡೋದ್ರಿಂದ ಆ ಫೀಲಿಂಗ್ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಮಾಸ್ಟರ್ಸ್ ಇದ್ರ ಕಡೆ ಹೆಚ್ಚಿಗೆ ಗಮನ ಕೊಡೋಣ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಜಿ. ಸೊ ಈ ರೇಖಿದು ಮತ್ತೆ ಟೆಲಿಪತಿ ಮತ್ತೆ ಮೈಸೂರು ಕಾರ್ಯಕ್ರಮ, ಈ 3 ಎಲಿಮ ಹೊಸಬ್ರು ಯಾರಾದ್ರೂ ಎಸ್ ಕೇಳಿಸ್ಕೊಂಡು. ಗುರುಜಿ. ಎಸ್ ಮಾಸ್ಟರ್ಸ್, ಈಗಾಗ್ಲೇ ಎಲ್ರಿಗೂ ಗೊತ್ತಿದೆ ರೇಖಿ ಮತ್ತೆ ಟೆಲಿಪತಿ ಇದೇನು. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ಅಂತಂದ್ರೆ ನಾವು 9 ಮತ್ತೆ 10ನೇ ತಾರೀಕು ಆಗಸ್ಟ್ ಅವತ್ತು ನಾವು ಅಂದ್ರೆ ಆಫ್ಲೈನ್ ಕಾರ್ಯಾಗಾರ ಇರುತ್ತೆ, ಒಂದೊಂದು ದಿನದ ಕಾರ್ಯಾಗಾರ. ಮತ್ತೆ ಹೆಚ್ಚಿನ ಡೀಟೇಲ್ಸ್ಗಾಗಿ ನೀವು ಈ ಗ್ರೂಪ್ ನಲ್ಲಿ ಹ್ಯಾಡ್ ಆಗಿರ್ತಿರಲ್ಲ, ಅದ್ರಲ್ಲಿ ಬರ್ತಾ ಇರುತ್ತೆ ಪ್ರತಿದಿನ ಎಲ್ಲಾ ಮೆಸೇಜ್ಗಳು ಕೂಡ ಕೊಡ್ತಾ ಇರ್ತಾರೆ. ಮತ್ತೆ ಗಮನಿಸ್ಬೇಕು ಮಾಸ್ಟರ್ಸ್, ಪ್ರತಿದಿನ ಮನೆ ಮದ್ದುಗಳಾಗಿರ್ಬೋದು, ಮತ್ತೆ ಲಿಂಕ್ಗಳು ಶೇರ್ ಮಾಡಿರ್ಬೋದಾಗು ಒಳ್ಳೊಳ್ಳೆ ಮಾಹಿತಿಗಳನ್ನ ನಾವು ಅದ್ರಲ್ಲಿ ಹಾಕ್ತಾ ಇರ್ತೀವಿ. ನಾವು ಅದನ್ನ ಗಮನಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಟೆಲಿಪತಿ ರೇಖಿ ಇದನ್ನ ನಾವು ಒಂದು ದಿನದ ಕಾರ್ಯಾಗಾರದಲ್ಲಿ 2 ದಿವಸ ಇರುತ್ತೆ, ಒಂದೊಂದು ದಿನ ಕಾರ್ಯಾಗಾರ ಇರುತ್ತೆ. ಮತ್ತೆ ರಿಜಿಸ್ಟ್ರೇಷನ್ ಆದಷ್ಟು ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಇಲ್ಲಿರೋ ಮಾಸ್ಟರ್ಸ್ ಎಲ್ರೂ ಕೂಡ ರಿಜಿಸ್ಟರ್ ಆಗಿ, ಅಂತಂದ್ರೆ ವಾಟ್ಸಪ್ ಗ್ರೂಪ್ ಇರುತ್ತೆ, ಅದ್ರಲ್ಲಿ ಜಸ್ಟ್ ನೀವು ಜಾಯಿನ್ ಆದ್ರೆ ಸಾಕು. ಜಾಯಿನ್ ಆಗ್ಬಿಟ್ಟು ಮತ್ತೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದ್ರೆ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡಲಾಗಿದೆ. ಅಕಸ್ಮಾತ್ ನೀವು ಅದನ್ನ ನೋಡಿಯೂ ಕೂಡ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದಲ್ಲಿ ಅಲ್ಲಿ ನಂಬರ್ಸ್ ಕೂಡ ಹಾಕಿದೆ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಇನ್ನೊಂದು ವಿಚಾರ ಮಾಸ್ಟರ್ಸ್, ಭಾನುವಾರ ಅಂದ್ರೆ 3ನೇ ತಾರೀಕು ಆಗಸ್ಟ್ 3ನೇ ತಾರೀಕು ಭಾನುವಾರ ಬರುತ್ತೆ. ಅವಾಗ ಒಂದು ಫಾರ್ಮ್ ಹೌಸ್ ಇಂದ್ರಪ್ರಸ್ಥ ಅಂತ ಮೈಸೂರಿನಲ್ಲಿದೆ. ಇದಕ್ಕೆ ಭೇಟಿ ನೀಡ್ಬೇಕಾ ಅಂದ್ರೆ ನಾವು ಮನೆಗಳಲ್ಲೇ ಸಾಕಷ್ಟು ಏನೆಲ್ಲ ಪ್ರಯೋಜನಗಳು ಪಡ್ಕೊಳ್ತಿದ್ರು ಸಹ ಇನ್ನೊಂದ್ ಸ್ವಲ್ಪ ಏನೋ ಬೇಕಾಗಿರುತ್ತೆ, ಎಂಜಾಯ್ಮೆಂಟ್ ಅಂತಾನು ಅನ್ಕೋಬಹುದು, ಅಥವಾ ಪ್ರಶಾಂತವಾದ ವಾತಾವರಣಕ್ಕೆ ಹೋಗ್ಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ. ಆದ್ರೆ ಹೋಗೋದಕ್ಕೆ ಆಗಿರಲ್ಲ. ಮಹಾವತಾರ್ ಫೌಂಡೇಶನ್ ಇಂದ ಈ ರೀತಿಯಾದ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆ. ಇದನ್ನ ಸ್ವಲ್ಪ ಗಮನಿಸಿ. ಏನೋ ಇದು ಸುಮ್ನೆ ಅಲ್ಲ, ನಾವು ಏನೇ ಹೇಳಿದ್ರು ಮಹಾವತಾರ್ ಫೌಂಡೇಶನ್ ಇಂದ ನಮ್ಗೆ 100% ಅದರಲ್ಲಿ ರಿಸಲ್ಟ್ ಇದ್ದೇ ಇರುತ್ತೆ. ಅದಕ್ಕಾಗಿ ಮಾಸ್ಟರ್ಸ್ ನೀವೆಲ್ರೂ ಪ್ರತಿಯೊಬ್ರು ಕೂಡ ಇದಕ್ಕೆ ಅಂದ್ರೆ ಒಂದು ದಿನ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಹಾಜರಿದ್ದು ಮತ್ತೆ 4:15 ಅಲ್ಲಿಂದ ರಿಟರ್ನ್ ಮನೆಗೆ ಬರುವಂತದ್ದು. ಹಾಗಾಗಿ ಇದ್ರ ಕಡೆ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡೋಣ. ಇನ್ನ ಮಿಕ್ಕಂತಹ ವಿಚಾರನ ನಮ್ಮ ರೇವತಿ ಮೇಡಮ್ ಹೇಳ್ತಾರೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಎಸ್. ಎಲ್ರಿಗೂ ನಮಸ್ಕಾರ. ಸರ್, ಈಗ ಇಂಪಾರ್ಟೆಂಟ್ ಏನು ಅಂದ್ರೆ ಎಷ್ಟು ಜನ ಬರ್ತಾರೆ ಅಂತ ಹೇಳತಕ್ಕಂಥದ್ದು. ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ನಾವು ಒಬ್ಬೊಬ್ಬರಾಗಿ ಖಂಡಿತ ಅಲ್ಲಿಗೆ ಹೋಗುದಿಲ್ಲ. ಇನ್ನೊಂದೇನಂದ್ರೆ ಈ ಅವಕಾಶ ನಾವು ಒಟ್ಟಿಗೆ ಹೋಗುದು ಬಿಟ್ರೆ ಮತ್ತೆ ಎಷ್ಟು ಜನ ಅಲ್ಲಿಗೆ ಹೋಗ್ತಾರೆ ಅದು ಒಂದು ಪ್ರಶ್ನೆನೆ. ಎರಡನೇದಾಗಿ ನಾವು ಇಷ್ಟು ಈ ವೇದಿಕೆಯಲ್ಲಿ ಮಾತಾಡ್ತೇವೆ, ನಮಗೆ ಒಳ್ಳೆಯ ಗಾಳಿ, ನೀರು, ಬೆಳಕು ಜೊತೆಗೆ ಒಳ್ಳೆಯ ಶಾಖಾಹಾರ ಅಲ್ಲ ಸ್ವಾಸ್ಥ್ಯ ಆಹಾರ ಬೇಕು ಅಂತ ತಿಳ್ಕೊಂಡು ಇದು ಬಹಳ ಬಹಳ ಮುಖ್ಯ. ಜೊತೆಗೆ ಸಿಂಪಲ್ ಲೈಫ್
ಅವರು ಅಂದ ಕಾಲದಲ್ಲಿ 50 ವರ್ಷಗಳ ಹಿಂದೆ ಇಂಜಿನಿಯರ್. ಸೊ ಅವರು ಇಂಥ ಒಂದು ಜಾಗದಲ್ಲಿ ಬಂದು ತಾವೇ ಒಂದು ಕೃಷಿಯನ್ನ ಮಾಡಿ, ಅದರಲ್ಲೂ ಸಾವಯವ ಕೃಷಿಯನ್ನ ಮಾಡಿ ಹೇಗೆ ತಮ್ಮ ಸಿಂಪಲ್ ಒಂದು ಲೈಫ್ ಅನ್ನು ಅವ್ರು ಲೀಡ್ ಮಾಡ್ತಾ ಇದ್ದಾರೆ, ಅದು ನಮ್ಗೆಲ್ರಿಗೂ ಸಹ ಒಂದು ನಿಜವಾಗ್ಲೂ ಕಲಿಯತಕ್ಕಂಥದ್ದೇ, ಮಹತ್ವದು. ಇದನ್ನ ಮಿಸ್ ಮಾಡ್ಕೊಳ್ಬೇಡಿ, ದಯಮಾಡಿ ಬನ್ನಿ. ಹಬ್ಬ ಹರಿದಿನಗಳಂತ ಎಲ್ಲರೂ ಹೇಳ್ತಾರೆ, 8 ದಿನ ಇನ್ನೂ ಇದೆ ಹಬ್ಬಕ್ಕೆ ಅಷ್ಟೊಂದು ತಯಾರು ಮಾಡೋದು ನನ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅಂತ. ಬಟ್ ಇನ್ನೊಬ್ಬರ ಬಗ್ಗೆ ನಾವು ಹೇಳಬಾರ್ದು, ಅದು ಸರಿಯಲ್ಲ ಅದು ಇದು ಅಂತ. ಅದು ನಮ್ಮ ಇದಕ್ಕೆ ಬಿಟ್ಟದ್ದು, ನಮ್ಮ ಆಲೋಚನೆಗೆ. ಬಟ್ ಇದೊಂದು ಸದಾವಕಾಶ. ಒಂದೇ ದಿನ ನಾವೇನಲ್ಲಿ ಉಳಿಯುವುದಿಲ್ಲ, ಏನಿಲ್ಲ. ಬೆಳಿಗ್ಗೆ ಹೊರಡುದು, ರಾತ್ರಿ ಬರುದು. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಟ್ಲೀಸ್ಟ್ 50 ಜನ. ಇನ್ನೊಂದೇನಾಗ್ತದೆ ಅಂದ್ರೆ, ನಾವು ಒಬ್ಬೊಬ್ರೆ ಹೋದ್ರೆ ತುಂಬಾ ಕಾಸ್ಟ್ ಬೀಳ್ತದೆ. ಒಂದು ವೇಳೆ 50 ಜನ ಇಲ್ಲ ಅಂದ್ರೆ ನಾವಲ್ಲಿ ಎಂಟ್ರಿ ಫೀಸ್ 5,000 ಕೊಡ್ಲೇಬೇಕು. ಅಲ್ಲಿದೊಂದು ಊಟಕ್ಕೆ ಬಿಡಿ, ಅದು 200 ರುಪೀಸ್ ಅಂದ್ರೆ ಎಲ್ರು ಕೊಡ್ಬೇಕಾಗುತ್ತೆ. ಬಟ್ ಬಾಕಿ ಎಲ್ಲ ಅಷ್ಟು ಕಡಿಮೆ ಖರ್ಚಿನಲ್ಲಿ ಖಂಡಿತ ನಾವು ನಮ್ಮ ವೈಯಕ್ತಿಕವಾಗಿ ಹೋಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಎಲ್ಲರೂ ಬರ್ಬೇಕು. ಎಲ್ಲರೂ ಬಂದ್ರೆ ಆ ಪಾಸಿಟಿವ್ ಎನರ್ಜಿ ಸಹ ನಮಗೆ ಜಾಸ್ತಿ ಇರುತ್ತೆ. ನಾವು ನಿಜವಾಗ್ಲೂ ಒಂದು ದಿನ ಅಲ್ಲಿ ಏನು ಎಂಜಾಯ್ ಮಾಡ್ತೇವೆ, ಎಂಜಾಯ್ ಅಂತಂದ್ರೆ ಕುಣಿಯುವುದು ಮಾಡೋದಲ್ಲ, ಆದ್ರೆ ಆ ಒಂದು ವಾತಾವರಣ, ಅಲ್ಲಿಯ ಗಾಳಿ, ಅಲ್ಲಿಯ ನೀರು, ಅವರ ಒಂದು ಜ್ಞಾನ ಹಂಚಿಕೆ, ಇದನ್ನ ನಾವು ಎಂಜಾಯ್ ಮಾಡಿ ಬರಬಹುದು ಅಂತ ಹೇಳತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಅಶ್ವಿನಿ ಮೇಡಮ್, ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ? ಅಶ್ವಿನಿ ಮ್ಯಾಮ್, ಎಷ್ಟು ಜನರ ಹೆಸರು ಬಂದಿದೆ? ಮೇಡಮ್, ಸುಮಾರು ಒಂದು 10 ಮಾಸ್ಟರ್ಸ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹಾ, ಇನ್ನ ಇವತ್ತಿಗೆ ಮಾಸ್ಟರ್ಸ್ ಮತ್ತೆ ಫೋನ್ ಮಾಡಿ ಅವರ ಹೆಸರು ಕೊಟ್ರೆ ಅದು ಕನ್ಫರ್ಮ್ ಆಗುತ್ತೆ. ಒಂದು ದಿನ ಸ್ಪೆಂಡ್ ಮಾಡೋದ್ರಲ್ಲಿ ಬಹಳ ಪ್ರಯೋಜನ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಒಂದು ಸಂಡೇನ ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕಾದ. ಹಬ್ಬ ಎವ್ರಿ ಇಯರ್ ಬರುತ್ತೆ, ಆವಾಗ ಬರುತ್ತೆ. ಬಟ್ ಇಂಥ ಅವಕಾಶಗಳು ಎವ್ರಿ ಟೈಮ್ ಬರಲ್ಲ, ಪ್ರತಿ ವರ್ಷ ಹೋಗಲ್ಲ, ಪ್ರತಿ ತಿಂಗಳು ಹೋಗಲ್ಲ. ನಾವು ಇದು ಒನ್ಸ್ ಇನ್ ಲೈಫ್ ಟೈಮ್. ಅದಕ್ಕೋಸ್ಕರ ಎಸ್ ಮೇಡಮ್. ಓಕೆ ಮಾಸ್ಟರ್ಸ್, ಈಗಾಗ್ಲೇ ಲಿಂಕ್ ಅಂತಂದ್ರೆ ವಾಟ್ಸಪ್ ನಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಾಗಿದೆ. ಅದನ್ನೆಲ್ಲ ಸ್ವಲ್ಪ ಗಮನಿಸಿಕೊಳ್ಳಿ ಮಾಸ್ಟರ್ಸ್. ಯಾರೆಲ್ಲ ಬರೋರಿದ್ದೀರಿ, ಇದ್ರ ಬಗ್ಗೆ ಸಂಪೂರ್ಣವಾದ ವಿವರ ಈಗಾಗ್ಲೇ ಕೊಟ್ಟಿದೆ. ನೀವು ಫೋನ್ ಮಾಡಿ ಹೆಸರು ಮತ್ತೆ ಫೋನ್ ನಂಬರ್ ಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಎಸ್ ಗುರುಜಿ. ಸರ್, ನನಗೆ ಆಗಲೇ ಪಿರಮಿಡ್ ಬಗ್ಗೆ ಮಾತಾಡುವಾಗ ಇನ್ನೊಂದು ಹಂಚ್ಕೋಬೇಕಿತ್ತು ಸರ್. ನನ್ನ ಮನೇಲಿ ನಾನು ಕಿಚನ್ ಗಾರ್ಡನಿಗೆ ಹಾಕ್ಸಿದ್ದೇನೆ ಪಿರಮಿಡ್. ವಿಶೇಷ ಏನಂತಂದ್ರೆ ಒಳ್ಳೆ ಒಂದು ಕರ್ಬೂಜ ಬಂದು ತಿಂದ್ವಿ ಸರ್. ಯಾಕಂತಂದ್ರೆ ಅದು ನೆಟ್ಟಿದು ಅಂತಲ್ಲ, ನಾವು ಕರ್ಬೂಜವನ್ನ ತಂದು ತಿಂದ ಮೇಲೆ ನಾನು ಅದರ ವೇಸ್ಟ್ ಅನ್ನ ಏನು ಬಿಸಾಡೋದಿಲ್ಲ, ಅದನ್ನ ಗೊಬ್ಬರ ಮಾಡಿ ಪಾಟ್ಗಳಿಗೆ ಹಾಕ್ತೇನೆ. ಅದರಲ್ಲೇ ಬಂದದು. ಈ ಹಿಂದೆನೂ ಬರ್ತಾ ಇತ್ತು, ಬಟ್ ನಾವು ಒಂದಿನೂ ತಿಂದಿಲ್ಲ. ಅದೊಂಥರ ಸಣ್ಣದಿದ್ದಾಗ್ಲೇ ಕೆಂಪಾಗಿ ಕೊಳೆಯುವುದು, ಮಾಡೋದು, ಬಾಡೋದು ಹಂಗೆ ಹೋಗ್ತಿತ್ತು. ಈ ಸಲ ಚೆನ್ನಾಗಿ ಹಣ್ಣಾಗಿ ಅದನ್ನ ತಿಂದ್ವಿ. ಅದನ್ನ ಶೇರ್ ಮಾಡ್ಕೋಬೇಕಿತ್ತು. ಅಂದ್ರೆ ಪಿರಮಿಡ್ ಅಡಿಯಲ್ಲಿ ಬೆಳೆದಂತಹ ಪದಾರ್ಥ ಎಷ್ಟು ಚೆನ್ನಾಗಿ ಫಲ ಕೊಡ್ತದೆ ಅಂತ ಹೇಳತಕ್ಕಂಥದ್ದು. ಇದು ನಿಜವಾಗ್ಲೂ ಸಾವಯವ, ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ. ಅದಕ್ಕೋಸ್ಕರ ಇಂಥದನ್ನ ತಿನ್ನೋದರ ಜೊತೆಗೆ ನಾವು HD ಕೋಟೆ ರೋಡಲ್ಲಿ ಇರತಕ್ಕಂತಹ ಇಂದ್ರಪ್ರಸ್ಥ ಫಾರ್ಮ್ ನಲ್ಲಿ ಸಹ ಸಾಕಷ್ಟನ್ನ ಕಲ್ತು, ಯಾರೋ ಹೇಳ್ತಾ ಇದ್ರು, ನಾವ್ ಅಲ್ಲಿ ಹೋಗಿ ಕಲ್ತ್ಕೊಂಡ್ ಬಂದ್ರೆ ನಮ್ಮ ಹತ್ರ ಜಾಗ ಇಲ್ವಲ್ಲ ಅಂತ. ಜಾಗ ಕಡಿಮೆದ್ರಲ್ಲಿ ಎಷ್ಟು ನಮ್ಮಲ್ಲಿ ಇದೆ ಅಷ್ಟರಲ್ಲೇ ಬೆಳೆಸಿ ನಾವು ಒಳ್ಳೆ ಆಹಾರವನ್ನ ತಿನ್ಲಿಕ್ಕೂ ಸಹ ಸಾಧ್ಯತೆ ಇದೆ. ಇದನ್ನ ಖಂಡಿತವಾಗಿ ಕಲಿಬಹುದು ನಾವು. ಥ್ಯಾಂಕ್ ಯು ಸರ್. ಅಲ್ಲಿ ಕಲಿಯೋದು ತುಂಬಾ ಇರತ್ತಮ್ಮ. ಯಾಕಂದ್ರೆ ಒಂದು ಗಿಡದಲ್ಲಿ ಬೆಳೆಸೋದೇ ಅದೊಂದೇ ಅಲ್ಲ. ನಾವು ಈಗ ಉದಾಹರಣೆಗೆ ಮನೆಯಲ್ಲಿ ಅರಿಶಿನ ಪೌಡರ್ ಯೂಸ್ ಮಾಡ್ತಾ ಇರ್ತೀವಿ. ಅದು ಗೊತ್ತಿಲ್ಲ ನಾವು ಯಾವ್ದು ಅರಿಶಿನ ಪೌಡರ್ ತಗೊಂಡ್ ಬರ್ತೀವಿ, ಎಲ್ಲಿಂದ ತಗೊಂಡ್ ಬರ್ತೀವಿ, ಅದರಲ್ಲಿನೂ ಸೊ ಅದು ಪ್ಯೂರ್ ಅಲ್ಲ. ಓಕೆ, ಹೋದ್ರೆ ಆ ಪ್ಯೂರಿಟಿ ನಿಮ್ಗೆ ಗೊತ್ತಾಗತ್ತೆ. ಇಂಥವೆಲ್ಲ ನೋಡೋ ಅವಕಾಶ ನಮಗೆ ಎಲ್ಲ ಕಡೆ ಸಿಗೋದಿಲ್ಲ. ಅಲ್ಲಿ ಅವರು ಪಾಲನೆ ಮಾಡ್ತಾ ಇದ್ರ, ಅವ್ರು ಅಲ್ಲಿ ಪ್ರಿಪೇರ್ ಮಾಡ್ತಾರೆ, ಅಲ್ಲೇ ತಯಾರು ಮಾಡ್ತಾರೆ, ಅಲ್ಲೇ ಬೆಳೆಸ್ತಾರೆ. ಸೊ ಆ ರೀತಿಯಲ್ಲಿ ಇರುವಾಗ ಇಂಥ ಅದ್ಭುತ ಅವಕಾಶ ನಮಗೆ ಸಿಗತ್ತೆ. ಪ್ರತಿಯೊಂದು ಪದಾರ್ಥವನ್ನು ಸಹ ಅರ್ಥ ಮಾಡ್ಕೋಬಹುದು ನಾವು. ಮತ್ತೆ ಪ್ರತ್ಯೇಕವಾಗಿ ಆಧ್ಯಾತ್ಮಿಕ ರೀತಿಯಲ್ಲಿ ಚಿಂತನೆ ಮಾಡಿದ್ರೆ ಅಲ್ಲಿ ಸಿಗುವಂತ ಶಕ್ತಿ, ಆ ಪವಾಡದ ಕಾಸ್ಮಿಕ್ ಎನರ್ಜಿ ಇದೆಲ್ಲ ತುಂಬಾ ಅಂದ್ರೆ ಒಂದು ಹೇರಳವಾದ ರೀತಿಯಲ್ಲಿ ಸಿಗ್ತದೆ. ಅದನ್ನು ಪ್ರಧಾನವಾದ ವಿಷಯ. ಸೊ ಅವಾಗವಾಗ ಇಂಥ ಪ್ಲೇಸಸ್ಗೆ ಹೋಗಿ ಸೊ ನಾವು ಶಕ್ತಿ ತುಂಬಿಕೊಳ್ಳೋದಾಗ್ಲಿ, ಜ್ಞಾನ ತುಂಬಿಕೊಳ್ಳೋದು, ಅಂದ್ರೆ ಜೀವನ ಶೈಲಿ ಬಗ್ಗೆ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯಗಳು ಜಾಸ್ತಿ ಇದೆ.
ಆಕ್ಚುಲಿ ಅಂತ ಜಾಗಕ್ಕೆ ನಾವು ಎಂಟರ್ ಆಗುವಾಗ್ಲೇ ನಮ್ಮಲ್ಲಿ ಪರಿವರ್ತನೆ ಬರ್ತದೆ ಸರ್. ಆ ಫೀಲಿಂಗ್ ಚೇಂಜ್ ಆಗುತ್ತೆ ನಮ್ದು, ಪಾಸಿಟಿವ್ ಫೀಲಿಂಗ್. ಎಸ್, ಇವತ್ತು ಮತ್ತೆ ಅದು ಏನು ಆ ಮಾಹಿತಿ ಇದೆ ಮತ್ತೆ ಒಂದ್ಸರಿ ಎಲ್ಲ ಗ್ರೂಪ್ ಶೇರ್ ಮಾಡಿ ಮತ್ತೆ. ಹಾ ಸರ್, ಮಾಡ್ತೇವೆ ಸರ್. ಮಾಡಿದ್ರೆ ಎಲ್ಲ ಪರ್ಸನಲ್ ಆಗೂ ಫೋನ್ ಮಾಡ್ತಾನೆ ಇದ್ದೇನೆ. ರೈಟ್. ಗೌರಿ ಮೇಡಮ್ ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ರೇವತಿ ಮೇಡಮ್, ನಿಮ್ಗೂ ನಮಸ್ತೆ. ಸರ್ ನನ್ನ ಹತ್ರ ಯಾವ್ದು ರಿಜಿಸ್ಟ್ರೇಷನ್ ಆಗಿಲ್ಲ, ಆದ್ರೆ ಒಬ್ರು ಫೋನ್ ಮಾಡಿದ್ರು ಸರ್, ನಮ್ಮ ಹತ್ರ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ, ನಾವಲ್ಲಿ ಸ್ಟಾಲ್ ಇಡ್ಬಹುದಾ ಅಂತ ಕೇಳಿದ್ರು. ಬಹುಶಃ ಅದಕ್ಕೆಲ್ಲ ಅವಕಾಶ ಇಲ್ಲ ಅಲ್ವಾ ಸರ್, ಅದೇ ಪ್ರೈವೇಟ್ ಆಗಿರೋದ್ರಿಂದ ಅದಕ್ಕೆಲ್ಲ ಅವಕಾಶ ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಆ ಪ್ಲೇಸ್ ಅಲ್ಲಿ ಅವ್ರದೇ ಆರ್ಗಾನಿಕ್ ಶಾಪ್ ಇದೆ ಅಲ್ಲ, ಮತ್ತೆ ಬೇರೆಯವ್ರದ್ದು ಹಾಕ್ಬೇಕಾಗಿದೆ. ಬೇರೆಯವ್ರದ್ದೇನಕ್ಕೆ, ಸೊ ಹಾಗೆ ನಾನು ಕೇಳಿ ಹೇಳ್ತೀನಿ ಅಂತ ಹೇಳ್ದೆ. ಇವತ್ತು ಮತ್ತೆ ಕಾಲ್ ಮಾಡಿದ್ರೆ ಇಲ್ಲ ಅಂತ ಹೇಳ್ತೀನಿ ಸರ್. ಕರೆಕ್ಟ್. ಓಕೆ, ಅಷ್ಟೇ ಸರ್. ಮತ್ತೆ ನನ್ನ ಕಡೆಯಿಂದ ಇನ್ನೇನಿಲ್ಲ, ನಂದು ಯಾವ್ದು ರಿಜಿಸ್ಟ್ರೇಷನ್ ಬಂದಿಲ್ಲ ಸರ್ ನನ್ಗೆ. ಪರವಾಗಿಲ್ಲ, ಬಂದಿರೋದು ನೀವು ನೋಟ್ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಚಂದ್ರಮ್ಮ ಮಾತಾಡಿ. ನಮಸ್ತೆ ಗುರೂಜಿ. ಹ್ಮ್ ನಾನು ಒಂದ್ ಹೇಳ್ಬೇಕಾಗಿರೋದು, ನಾನು ಧ್ಯಾನಕ್ಕೆ ಬಂದ್ಮೇಲೆ ನನ್ನನ್ನ ಎಬ್ಬರಿಸ್ತಾ ಇರ್ತೈತೆ. ಇವಾಗ ನಾನು ಮಲ್ಕೊಂಡಿರ್ತೀನಿ, ನಾನು ಈ ಟೈಮ್ಗೆ ಎದ್ದೇಳ್ಬೇಕು ಅಂತ ಎದ್ದಿರಲ್ಲ, ಅವಾಗ ನನ್ನ ಹೆಸರು ಕರೆದು ಅದ್ ಎಬ್ಬರಿಸ್ತಾ ಇರುತ್ತೆ, ಅವಾಗ ಎದ್ದೇಳ್ತೀನಿ. ಮತ್ತೆ ಇನ್ನೊಂದು ಏನ್ ನಡೀತಂದ್ರೆ, ಒಂದು ವಾರಕ್ಕೊಂದ್ ದಿವ್ಸ ನಮ್ಮ ಊರಲ್ಲಿ ನೀರ್ ಬರುತ್ತೆ. ಅದು 4 ಗಂಟೆಗೆ ಬಂದಿದೆ. ನಮ್ಮ ಮೈದ್ನವರು ಅವರು ಫೋನ್ ಮಾಡ್ಬೇಕಾಗಿತ್ತು ಅವರು ನನ್ಗೆ. ನಾನು ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ದೇನೆ, ಅವಾಗ ಅದು ಹೇಳ್ತೈತೆ ನಿನ್ ಫೋನ್ ಬರ್ತೈತೆ ಎದ್ದೇಳು ಅಂತ. ಆಮೇಲೆ ನಾನು ಎಚ್ಚರಿಕೆ ಆಗಿದ ತಕ್ಷಣ ಹಂಗೆ ಫೋನ್ ಬಂತು. ನಾನು ಆತ್ಮದಲ್ಲಿ ಮಾತಾಡ್ಬಿಟ್ಟು ಮಲ್ಕೊಂಡಿರ್ತೀನಿ ನಾನು. ಪರಿಶುದ್ಧವಾದ ಆತ್ಮ ನೀನು, ನಿನ್ ಒಳ್ಳೆ ಆತ್ಮ ನೀನು, ನೀನ್ ಹೆಂಗ್ ಬೇಕೋ ಹಂಗ್ ನನ್ನ ದೇಹಕ್ಕೆ ಸಹಕಾರ ಮಾಡ್ಕೊಡು ಅಂತ. ಅದಕ್ಕೆ 2 ಸತಿ ಈ ತರ ಅನುಭವ ಆಗಿದೆ ಮಾಸ್ಟರ್ ಗುರುಜಿ. ಯಾಕಂದ್ರೆ ಆತ್ಮಕ್ಕೆ ಗೊತ್ತಿಲ್ಲ ಅಂತ ವಿಷಯ ಯಾವ್ದಿಲ್ಲಲ್ಲಮ್ಮ. ಅದು ನಿಮ್ಗೆ ಎಚ್ಚರಿಕೆ ಮಾಡುತ್ತೆ, ನಿಮ್ಗೆ ಸತ್ಯವನ್ನು ತಿಳಿಸ್ಕೊಡ್ತದೆ, ಮತ್ತೆ ನಿಮ್ಮ ಮುಂದಿನ ಭವಿಷ್ಯದ ತಿಳಿಸ್ಕೊಡ್ತದೆ, ಇಂದಿನ ನಡೆದಿರುವಂತ ಘಟನೆಗಳು ತಿಳಿಸ್ಕೊಡ್ತದೆ, ಇಂದಿನ ಕರ್ಮಗಳು ವಾಸಿ ಮಾಡ್ಕೊಳ್ಳುವಂತ ಅವಕಾಶ ಕೊಡುತ್ತೆ. ನಿಮ್ಮಲ್ಲಿ ಹೆಚ್ಚು ಅರಿವನ್ನು ಮೂಡುತ್ತೆ, ಅರಿವನ್ನು ಹೆಚ್ಚು ಮಾಡುತ್ತೆ, ನಿಮ್ಮ ಜೀವನವನ್ನು ಸುಂದರವಾದ ಆರೋಗ್ಯವಾದ ರೀತಿಯಲ್ಲಿ ತಯಾರು ಮಾಡುತ್ತೆ. ನಿಮ್ಗೆ ನೀವೇ ಮಾಸ್ಟರ್ ಆಗ್ತೀರಾ. ನಿಮ್ಮಿಂದ ದೊಡ್ಡವರು ಈ ವಿಶ್ವದಲ್ಲಿ ಯಾರು ಇಲ್ಲ, ನೀವೇ ದೊಡ್ಡವರು. ಸೊ ನಿಮ್ ತರನೇ ಎಲ್ಲರೂ ಸಹ. ಸೊ ನೀವ್ ಹೆಂಗೋ ಮಿಕ್ಕಿದವರು, ಮಿಕ್ಕಿದ ಜೀವಿಗಳು ಎಲ್ಲ ಸಮಾನ. ಇಷ್ಟೆಲ್ಲ ವಿಷಯಗಳು ಇನ್ನು ಹೇಳ್ತಾ ಹೋದ್ರೆ ಒಂದು ಬುಕ್ಕೆ ಬರೆಯಬಹುದು. ಓಕೆ, ಸೊ ಆ ರೀತಿಯಾಗಿ ಅಂತ ಅದ್ಭುತವಾದ ಆತ್ಮದ ಲಕ್ಷಣಗಳು, ಆತ್ಮದ ಸ್ಥಿತಿ ಆಗಿರುತ್ತೆ. ಅದಕ್ಕೆ ನಿಮ್ಗೆ ತಿಳಿಸ್ಕೊಡ್ತದೆ ನೀವು ಮುಂದೆ ಏನ್ ಮಾಡ್ಬೇಕು, ನೆಕ್ಸ್ಟ್ ನಿಮಿಷದಲ್ಲಿ ಏನ್ ಮಾಡ್ಬೇಕು. ಯಾರು ಆತ್ಮದ ಸಂಪರ್ಕ ಹೊಂದಿರ್ತಾರೋ, ಓಕೆ, ಅದರ ಅರಿವಲ್ಲಿ ಇರ್ತಾರೋ ಯಾವಾಗ್ಲೂ, ಅವ್ರಿಗೆ ಇಂಥವೆಲ್ಲ ಸಲಹೆಗಳು ಅದೇ ಕೊಡ್ತಾ ಇರ್ತದೆ. ಅದಕ್ಕೆ ನಮ್ಮನ್ನು ಮುಂದಕ್ಕೆ ತಗೊಂಡೋಗೋದಾಗ್ಲಿ, ನಮ್ಮನ್ನು ಚೆನ್ನಾಗಿ ನಮ್ಮ ಜೀವನವನ್ನು ನಡ್ಸ್ಕೊಂಡೋಗ ಕೊಡುವಂತ ಆ ಮಾರ್ಗದರ್ಶನ ಆತ್ಮದಿಂದ ಬರೋಂಥ ಮಾರ್ಗದರ್ಶನ ಇನ್ನು ಎಲ್ಲಿಂದ ಬರೋದು ಸಾಧ್ಯವಿಲ್ಲ. ಯಾರೇ ಆಚೆ ಕಡೆ ಎಷ್ಟೇ ಹೇಳಿದ್ರು ಅದಕ್ಕಿಂತ ಉನ್ನತವಾದ ರೀತಿಯಲ್ಲಿ, ಶ್ರೇಷ್ಠವಾದ ರೀತಿಯಲ್ಲಿ ನಮ್ಮ ಆತ್ಮ ಮಾತ್ರ ನಮ್ಗೆ ಆ ರೀತಿಯಲ್ಲಿ ನಡ್ಸ್ಕೊಡ್ತದೆ. ಹೌದು ಸರ್, ತುಂಬಾ ಚೆನ್ನಾಗಿ ಅನುಭವ ಆಯ್ತು ಸರ್ ಅವತ್ತು. ನಾನು ಕಣ್ ತೆಗಿಯಕ ಆ ಫೋನ್ ಬರೋದಕ್ಕೆ ಎಷ್ಟು ಚೆನ್ನಾಗಿ ನಾನು ಆತ್ಮದಲ್ಲಿ ಮಾತಾಡ್ತಾ ಇದ್ದೀನಿ ಇದ್ದೇನಲ್ಲ ಅನಿಸ್ತು ನನ್ಗೆ. ಆ ತರ ಅನುಭವ ಆಗೋಯ್ತು ತುಂಬಾ. ಆಮೇಲೆ ಎಷ್ಟು ಆಕ್ಟಿವ್ ಆಗಿ ಎದ್ದೇಳಂದ್ರೆ ಅಷ್ಟು ಚೆನ್ನಾಗಿ ನೀರೆಲ್ಲ ಹಿಡ್ಕೊಂಡು ತುಂಬಾ ಆಕ್ಟಿವ್ ಆಗಿತ್ತು ಅವತ್ತೆಲ್ಲಾನು. ಆಮೇಲೆ ನೈಟ್ ಟೈಮ್ ನಾನು ಧ್ಯಾನ ಮಾಡುವಾಗ ಸ್ವಲ್ಪ ಶೇಕ್ ಆಗುತ್ತೆ, ಮೈಯೆಲ್ಲ ಶೇಕ್ ಆಗುತ್ತೆ. ಬೆಳಗ್ಗೆ ಮಾಡಿದ್ರೆ ಆಗಲ್ಲ, ನೈಟ್ ಮಾಡಿದ್ರೆ ಆಗುತ್ತೆ. ಮೈಯೆಲ್ಲ ಶೇಕ್ ಆಗ್ತಾ ಇರ್ತೈತೆ, ನಾನು ಕಂಟ್ರೋಲ್ ಮಾಡಿದ್ರು ಅದಾಗಲ್ಲ, ಅಲ್ಲಾಡ್ತಾನೆ ಇರುತ್ತೆ. ತೊಂದರೆ ಇಲ್ಲ. ಆತರ ಹಾಗೆ ಸ್ವಲ್ಪ ಬಿಟ್ಬಿಡಿ, ಸ್ವಲ್ಪ ದಿವಸ ಅದಾದ್ಮೇಲೆ ಮತ್ತೆ ಚೇಂಜ್ ಆಗ್ತಾ ಇರುತ್ತೆ. ಮೊನ್ನೆನು ಶೇರ್ ಮಾಡ್ಕೊಂಡೆ, ಅವರು ಅದೇ ತರ ಹೇಳಿದ್ರು. ಹೌದು. ಆಮೇಲೆ ಇವಾಗ ದೇವಸ್ಥಾನದ ಬಗ್ಗೆ ಹೇಳಿದ್ರಲ್ವಾ, ದೇವಸ್ಥಾನಕ್ಕೆ ನಾನು ಮೊದಲು ತುಂಬಾನೇ ಹೋಗ್ತಾ ಇದ್ದೆ ನಾನು. ಪೂಜೆಗಳು, ಪಾರಾಯಣಗಳು ತುಂಬಾ ಮಾಡ್ತಾ ಇದ್ದೆ. ಇವಾಗ ಇದು ಗೊತ್ತಾದ್ಮೇಲೆ ನಮ್ಮಲ್ಲೇ ದೇವ್ರು ಇದ್ದಾರಲ್ಲ, ನಮ್ಮ ಎಲ್ಲಾ ಚಕ್ರಗಳು, ಎಲ್ಲಾ ನರನಾಡಿಗಳಲ್ಲೆಲ್ಲ ದೇವ್ರುಗಳಿದ್ದಾರೆ. ನಮ್ಮ ಸಪ್ತ ಮಾತ್ರೆಗಳೆಲ್ಲ ನಮ್ ದೇಹದಲ್ಲೇ ಇದ್ದಾರೆ. 7 ಚಕ್ರನು 7 ಸಪ್ತ ಮಾತ್ರೆಗಳು.
ಇದ್ರಲ್ಲೇ ನಮ್ ದೇವ್ರುಗಳೆಲ್ಲ ಇದ್ದಾರಲ್ಲ ಇದ್ರಲ್ಲೇ ಮಾಡ್ಕೊಳ್ಳೋಣ ಅಂತ ಒಂಥರ ಅನುಭವ ಬಂದ್ಬಿಟ್ಟಿದೆ. ಮನೆಯಲ್ಲೂ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಪೂಜೆ. ಇವಾಗ ದೇವಸ್ಥಾನದ ಬಗ್ಗೆ ಇಲ್ದ್ಮೇಲೆ ಹೌದು ದೇವಸ್ಥಾನಕ್ಕೂ ಹೋಗ್ಬೇಕು, ಅಲ್ಲೂ ಧ್ಯಾನ ಮಾಡ್ಬೇಕು, ಮತ್ತೆ ಮನೆಯಲ್ಲೂ ಮಾಡ್ಕೊಬೇಕು, ಪೂಜೆನೂ ಮಾಡ್ಬೇಕು, ದೀಪನೂ ಹಚ್ಬೇಕು, ಅದೆಲ್ಲ ನಮ್ಗೆಲ್ಲ ಒಂದ್ ಸಹಕಾರ ಮಾಡ್ಕೊಡ್ತೈತೆ, ಒಂಥರ ಎನರ್ಜಿ ಕೊಡ್ತೈತೆ. ಇದೆಲ್ಲ ಮಾಡ್ಬೇಕು, ಮಾಡಿ ಧ್ಯಾನ ಮಾಡಿದ್ರೆ ಇನ್ನೂ ಎನರ್ಜಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನನ್ಗ್ ಮನ್ಸಿಗೆ ಬಂದಿದೆ. ಗ್ರೇಟ್, ವಂಡರ್ಫುಲ್ ವಂಡರ್ಫುಲ್, ತುಂಬಾ ಚೆನ್ನಾಗಿದೆ. ಎಸ್, ಹೌದು ಸರ್, ರೈಟ್ ತುಂಬಾ ಸರ್. ಚೆನ್ನಾಗಿರುತ್ತೆ. ಇವಾಗ ಇನ್ನೂ ಸ್ವಲ್ಪ ಎನರ್ಜಿ ಬಂದಂಗಾಯ್ತು. ಅಂದ್ರೆ ಎಸ್, ದೀಪ ಹಚ್ಬಿಟ್ಟು ಒಂದು ಸ್ಮರಣೆ ಮಾಡ್ಕೊಂಡು ಕುತ್ಕೊಂಡ್ರೆ ಆ ಎನರ್ಜಿ ಇನ್ನೂ ತುಂಬಾ ಚೆನ್ನಾಗಿರ್ತೈತೆ. ಧ್ಯಾನ ಎಲ್ಲ ಮಾಡೋದಕ್ಕೆ ಇನ್ನೂ ಶಕ್ತಿ ಬರುತ್ತೆ. ಎಸ್, ದೇವ್ರ ನಾಮಸ್ಮರಣೆ ಮಾಡಿರ್ತೀರಲ್ವಾ, ಆ ನಾಮಸ್ಮರಣೆನ ನಮ್ಮ ದೇಹದಲ್ಲಿ ಶಕ್ತಿ ಬರ್ತೈತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಅನುಭವ ಬಂದಿದೆ ನನ್ಗೆ. ಅದೇ ಅದಕ್ಕೆ ಧನಾತ್ಮಕ ಇದೆಲ್ಲ ಶಕ್ತಿ. ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವಾಗಿಂದ ಹ್ಯಾಂಡ್ ರೈಸಸ್ ಟ್ರೈ ಮಾಡ್ತಾ ಇದ್ದೀನಿ, ಆಗಿಲ್ಲ, ಇವಾಗ ಆಗಿತ್ತು. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬರ್ತೈತೆ ಗುರೂಜಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ನೀವು. ಅದೇ ನಾನ್ ಮಾತಾಡಲ್ಲ ಅಷ್ಟೇ, ಆದ್ರೂ ನಾನು ಕೇಳಿಸ್ಕೊಂತಾ ಇರ್ತೀನಿ. ಎಸ್, ಕೇಳಿಸ್ಕೊಂಡು ಒಂದ್ ದಿವಸ ಮತ್ತೆ ನಿಮ್ಮಿಂದ ಆಚೆ ಬರಬೇಕು. ಓಕೆ, ಆಯ್ತು. ರೈಟ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರೂಜಿ, ತುಂಬಾ ಥ್ಯಾಂಕ್ ಯು. ಸ್ವಾಮಿ ಅವರು ಮಾತಾಡಿ. ನಮಸ್ತೆ ಗುರುಗಳೇ. ಈ ಧ್ಯಾನಾನುಭವ ಅಂತ ಹೇಳ್ಬೇಕು ಅಂದ್ರೆ ಹೇಳಂಗೆಲ್ಲ ಅಷ್ಟೊಂದಿದೆ. ಈ ಧ್ಯಾನಕ್ಕೆ ಬಂದ್ಮೇಲೆ ನಾವು ಎಷ್ಟು ಪರಿವರ್ತನೆ ಆಗಿದ್ದೀನಿ ಅಂತಂದ್ರೆ ತುಂಬಾನೇ ಇದೆ. ನಾನು ನನ್ನ ಸಂಚಿಕೆಯಲ್ಲೆಲ್ಲ ಹೇಳಿದ್ದೀನಿ ಗುರುಗಳೇ, ಜಾಸ್ತಿ ಹೇಳೋದೇನಿಲ್ಲ. ತುಂಬಾ ಬದಲಾವಣೆ ಆಗಿದೆ. ನನ್ನಲ್ಲಿ ಕೋಪ ಇತ್ತು, ಏನಾರ ಒಂದು ಅಗಾಧವಾದ ವಿಚಾರ ಬಂದ್ರೆ ತುಂಬಾ ಗಾಬರಿ ಆಗ್ತಾ ಇದ್ದೆ. ಆರೋಗ್ಯ ಸಮಸ್ಯೆ ಕೂಡ ಇತ್ತು. ಹಿಂಗಾಗಿ ಧ್ಯಾನದಲ್ಲಿ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಈ ನನಗೆ ಈ ಮೊನ್ನೆ ಒಂದು ಕ್ರಿಸ್ಟಲ್ ತಗೊಂಡಿದ್ದೆ ಗುರುಗಳೇ, ಕ್ರಿಸ್ಟಲ್ ಹಾಕಿದ್ನಲ್ಲ, ಕೈ ತೋರ್ಸಿನಲ್ಲ, ಅದು ರಾತ್ರಿ ಪಿರಮಿಡ್ ಕೆಳಗಡೆ ಇಟ್ಟಿದ್ದೆ ಸುಮ್ನೆ. ನಾನು ನಿಮ್ಮನೆ ಕೇಳಿರಲಿಲ್ಲ ಇದನ್ನ. ಅದ್ ಬೆಳಗ್ಗೆ ಕೈಗೆ ಎದ್ದು ಹಾಕೊಂಡ್ರೆ ಫುಲ್ ಐಸ್ ಮುಟ್ತಂಗ್ ಆಗ್ತಾ ಇದೆ ಗುರುಗಳೇ. ಹೌದು, ಅಂದ್ರೆ ಪಿರಮಿಡ್ ಅಂದ್ರೆ ನಾನು ಚಿಕ್ಕ ಕ್ಯಾಪ್ ಗುರುಗಳೇ, ತಲೆ ಮೇಲೆ ಇಡ್ತಾವಲ್ಲ, ಅದಿರೋದ ಮನೆಗೆ ತರ್ಬೇಕು ಗುರುಗಳೇ. ತರ್ಬೇಕು ಅಂತ ತುಂಬಾ ದಿನದಿಂದ ಅದು ನಾನು ಇದಿದೆ, ತರ್ಬೇಕು 2 feet by 2 feet, ಮಾಡ್ಕೋಬೇಕು. 2 feet by 2 feet ತಗೊಂಡಿಲ್ಲ ನೀವು? 2 by 2? ಇಲ್ಲ ಗುರುಗಳೇ, ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಾನೇ ತಗೊಂಡಿಲ್ಲ. ತಗೋಬೇಕು ಗುರುಗಳೇ ಅದನ್ನ. ಇನ್ನು ತುಂಬಾ ಡಿಲೇ ಮಾಡ್ತಾ ಇದ್ರಿ. ಇಲ್ಲ ಗುರುಗಳೇ, ತಗಂತೀನಿ ಗುರುಗಳೇ. ಒಂದು ವಾರದೊಳಗೆ ನಿಮ್ಮ ಹತ್ರ ಮಾತಾಡಿ ತರ್ಸ್ಕೊಂತೀನಿ ಅಲ್ಲಿಂದಲೇ. ಹಂಗಾಗಿ ತುಂಬಾ ನೋಡಿ, ಅಷ್ಟೊಳಗೆ ಅಷ್ಟು ಎನರ್ಜಿ ಐತೆ ಅಂದ್ರೆ ಪಿರಮಿಡ್. ಇನ್ನ 2 by 2 ಪಿರಮಿಡ್ ನಾವು ಹಾಕೊಂಡು ಧ್ಯಾನ ಮಾಡೋದಾಗ್ಲಿ, ಪ್ರತಿಯೊಬ್ಬರು ಮನೆಯೊಳಗೆ ಇಟ್ಕೊಂಡು ಎಷ್ಟು ಎನರ್ಜಿ ಇರ್ತದೆ ಅಂತ ಅದ್ರಲ್ಲಿ ನಾವು ತಿಳ್ಕೊಂಡೆ. ಅಷ್ಟು ಕೋಲ್ಡ್ ಆಗೈತೆ. ಐಸರು ಮುಟ್ರೆ ಅಷ್ಟೊಂದು ಕೋಲ್ಡ್ ಇಲ್ಲ, ಹಂಗ್ ಕೋಲ್ಡ್ ಆಗ್ಬಿಟ್ಟಿದೆ ಅದು. ಒರಿಜಿನಲ್ಲೇ ಅಂತ ಅನ್ಕೊಂಡೆ ಗುರುಗಳೇ, ನಾವು ಹೇಳಿದ್ರಲ್ಲ. ಹೌದು, ತುಂಬಾ ಚೆನ್ನಾಗಿದೆ. ಬಟ್ ಅದು ದಾರ ಇದು ಹಾಕಿದ್ರಲ್ಲ, ಎಲೆಕ್ಟ್ರಿಕ್ ಟೈಪ್ ದಾರ ಕೊಟ್ಟಿದ್ರಿ ಗುರುಗಳೇ, ಅದು ಕಿತ್ತೋಗ್ಬಿಟ್ಟು ಮಣಿಗಳು ಬೆಳಗ್ಗೆ ಸ್ವಲ್ಪ ಇದಾಗ್ಬಿಟ್ಟು ಮತ್ತೆ ಹೊಸ ತಗಂತೀನಿ ಅದು ಮತ್ತೆ. ಸ್ವಲ್ಪ ಅದು ನೀವೇನಂದ್ರೆ ನೀರು ಅದಕ್ಕೂ ಟಚ್ ಆಗಬಾರ್ದು, ನೀರು ಟಚ್ ಆಗಬಾರ್ದು. ಮತ್ತೆ ಜಾಸ್ತಿ ಎಳೆಯೋದು, ಜಾಸ್ತಿ ಅದನ್ನು ಪದೇ ಪದೇ ಮುಟ್ಟೋದು ಆಗಬಾರ್ದು. ಉಸಿರು ಹಾಕೊಂಡ್ರೆ ಆಗಿರ್ಬೇಕು. ಮತ್ತೆ ತೆಗೆದು ನಾನು ನೆಕ್ಸ್ಟ್ ನೀವು ಬರುವಾಗ, ಸೆಂಟರ್ ಬರುವಾಗ ಕೊಡ್ತೀನಿ, ಒಂದು ಸೆಲನೈಟ್ ಅಂತ ಕೊಡ್ತೀನಿ. ಸೆಲನೈಟ್ ಅಂತ ಕ್ರಿಸ್ಟಲ್ ಇದೆ, ಅದನ್ನು ಮನೇಲಿ ಇಟ್ಕೋಬೇಕು. ಯಾವುದೇ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ ಎಲ್ಲ ಅದ್ರ ಮೇಲೆ ನೈಟ್ ಎಲ್ಲ ಅದ್ರ ಮೇಲೆ ಇಟ್ಬಿಟ್ರೆ ಅದು ಸ್ವಚ್ಛಗೊಳಿಸ್ಕೊಂತದೆ, ಬೆಳಗ್ಗೆಲ್ಲ ಸ್ವಚ್ಛಗೊಳಿಸ್ಕೊಂತದೆ ಆ ರೀತಿ. ಸೊ ನಾವು ಬಿಸಿಲಲ್ಲಿ ಇಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ಬಿಸಿಲಲ್ಲಿ ನಾವು ಹುಣ್ಣಿಮೆ ಕಾಂತಿಯಲ್ಲಿ ಇಡೋದು ಅದೆಲ್ಲ ಬೇಕಾಗಿಲ್ಲ. ಸೆಲನೈಟ್ ಅಂತ ಒಂದು ರಾಡ್ ಇಟ್ಕೊಂಡ್ರೆ ಅದು ಕ್ರಿಸ್ಟಲ್, ಅದ್ರ ಮೇಲೆ ನೇರವಾಗಿ ಇಟ್ಬಿಟ್ರೆ ಸಾಕು, ತಾನಂತ ಅದೇ ಸ್ವಚ್ಛಗೊಳಿಸ್ಕೊಂತಾ ಇರ್ತದೆ. ಅದು ಪ್ರತಿಯೊಬ್ಬರು ಮನೇಲಿ ಇಟ್ಕೋಬೇಕಾದ್ರು. ಸೆಲನೈಟ್ ಅಂತ ಒಂದು ರಾಡ್, ಅಂದ್ರೆ ಒಂದು ಕ್ರಿಸ್ಟಲ್ ಬಾರ್, ಅದು ಕ್ರಿಸ್ಟಲ್ ರಾಡ್ ಈ ತರ ಇರ್ತದೆ ನೋಡಿ. ಹಾ, ಇದು ಇನ್ನೊಂದೇನಂದ್ರೆ, ಇದರ ಮಹಿಮೆ ಏನಂದ್ರೆ, ನೀವು ಪ್ರತಿದಿನ ನಿಂತ್ಕೊಂಡು ಈಗ ನಿಮ್ಮ ಸುತ್ತು ತಿರ್ಸ್ಕೊಂಡ್ರೆ ನಿಮ್ಮಲ್ಲಿರುವಂತ ನಕಾರಾತ್ಮಕ ಶಕ್ತಿ ಎಲ್ಲ ತಗೊಂಡ್ಬಿಡ್ತದೆ. ನಾವು ದೃಷ್ಟಿ ಅಂತ ತೆಗಿತೀವಲ್ಲ, ಆ ರೀತಿಯಲ್ಲಿ ಅಂತ ಶಕ್ತಿ ಈ ಸೆಲೆನೈಟ್ ಕ್ರಿಸ್ಟಲ್ ಇದೆ. ಇದಕ್ಕೂ ನೋಡಿ, ಇದು ಯಾವಾಗನ್ನ ಸ್ವಲ್ಪ ಬಿಸಿಲಿಟ್ರೆ ಸಾಕು, ಅದರ್ವೈಸ್ ಇದಕ್ಕೂ ಕ್ಲೀನ್ಸಿಂಗೇ ಬೇಕಾಗಿಲ್ಲ ಈ ಕ್ರಿಸ್ಟಲ್ಗೆ. ತನಂತ ಅದೇ ಕ್ರಿಸ್ಟಲ್, ಈ ಕ್ರಿಸ್ಟಲ್ಗೆ ಇರುವಂತ ಮಹಿಮೆ, ಈ ತನಂತ ಅದೇ ಕ್ಲೀನ್ ಮಾಡ್ಕೊಂತ ಇರ್ತದೆ ಯಾವಾಗ್ಲೂ. ಅಷ್ಟು ಒಳ್ಳೆ ಕ್ರಿಸ್ಟಲ್ ಇದು. ರೈಟ್, ಓಕೆ ಗುರುಗಳೇ. ಅದೇ ನಾವು ಮೈಸೂರಿಗೆ ಸಂದೀಪ್ ನಾನು ಬರ್ತಾ ಇದ್ವಿ ಗುರುಗಳೇ, ಹಿಂಗೆ ಬರ್ತೀವಿ ಡೈರೆಕ್ಟ್. ಬನ್ನಿ. ರೈಟ್, ಥ್ಯಾಂಕ್ ಯು ಗುರುಗಳೇ. ನಮಸ್ತೆ. ಯಶೋಧ ಮೇಡಮ್ ಮಾತಾಡಿ.
ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಹೇಳಿವೆ ನನ್ನ ಸ್ಟೋರಿಯ. ಹ್ಮ್ ನನ್ನ ಊರು ಅರಸೀಕೆರೆ. ಅರಸೀಕೆರೆಯ ಯುವರಾಣಿ ನಾನು. ನನ್ನ ಎಸ್ ಕೆರೆಯಲ್ಲಿರುವುದು ಅಂತರ್ಜಲ. ಮಾಡುವೆ ನಾನು ಸೇವನೆ ಅಂತರ್ಜಲದ ಪಾನ ಪ್ರತಿದಿನ 3 ದಿನ 3 ಟೈಮು. ಎಸ್ ಸಾಕಿರುವೆ ನಾನು ಒಂದು ಕೋಳಿಯ. ಆ ಕೋಳಿಯ ಹೆಸರೇ ಅಲಾರಾಮ್. ಅಲಾರಾಮ್ ಅಂದ್ರೆ ನನ್ನ ಮನಸ್ಸಿನ ಅಲಾರಾಮ್. ಅಲಾರಾಮ್ ಇಲ್ಲದೆ ಏಳುವೆ 4 ಗಂಟೆಗೆ. ಅಲಾರಾಮ್ ಇಲ್ಲದೆ ಏಳುವೆ 4 ಗಂಟೆಗೆ. ನನ್ನ ದಿನಚರಿ ಪ್ರಾರಂಭಿಸುವೆ ಹಗಲಿರುಳು ಬೆಳಗ್ಗೆಯಿಂದ ರಾತ್ರಿ 10:30ವರೆಗೆ. ಅಲಾರಾಮ್ ಇಲ್ದನೆ ಎದ್ದೇಳ್ತೀನಿ ಅಂತಂದ್ರೆ ಈ ಮಹಾವತಾರ್ ಫೌಂಡೇಶನ್ಗೆ ಬಂದ್ಮೇಲೆ ಗುರುಜಿ ಅಲಾರಾಮ್ ಇಲ್ಲ, ಪಟ್ಟಂತ ನನಗೆ 3:45 4 ಗಂಟೆಗೆ ಎಚ್ಚರಾಗಿ ಹೋಗ್ಬಿಡುತ್ತೆ. ಅದೊಂದು ಬಹಳ ಅಂದ್ರೆ ಎಲ್ಲ ಒಂಥರ ನನ್ನ ಜೀವನದಲ್ಲಿ ಒಂಥರ ಮಿರಾಕಲ್ ಆಗ್ತಿದೆ ಗುರುಜಿ. ಮಾತ್ರ ಪಾಲನೆ ಮಾಡ್ತಿದ್ದೀನಿ, ಅಲ್ಲಿಂದ ಶಕ್ತಿ ಬರ್ತಿದೆ. ಕಾಫಿ ಟೀ ಬಿಟ್ಬಿಟ್ಟಿದ್ದೀನಿ, ಟಿವಿ ನೋಡ್ತಿಲ್ಲ. ಟಿವಿ ಹುಚ್ಚು ಬಿಟ್ಬಿಟ್ಟು ಧ್ಯಾನದ ಹುಚ್ಚು ಜಾಸ್ತಿ ಆಗಿದೆ ಈಗ ನನ್ಗೆ. ಒಳ್ಳೆ ಹುಚ್ಚದು, ಒಳ್ಳೆ ಹುಚ್ಚು. ಆಮೇಲೆ ಗುರುಜಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣನೇ ಸೋಮೂತ್ರ ಪಾನ, ಆಮೇಲೆ ಅರಿಶಿಣದ ಹಾಲು ಅದ್ರ ಸೇವನೆ, ಅಲ್ಲಿಂದ ಮೊಳಕೆ ಕಾಳು ಪ್ರತಿದಿನ ನಾನು ಹೇಳ್ತಾನೆ ಇರ್ತೀನಿ ಗುರುಜಿ. ಮತ್ತೆ ನಾನು 3 ದಿನ ಅಷ್ಟೇ ಮಾಡಿದೆ, ಡಯಟ್ ಮಾಡಿದ್ದೀನಿ. 3 ದಿನಕ್ಕೇನೆ 1 kg ಡೌನ್ ಆಗಿದ್ದೀನಿ ಗುರುಜಿ. ತೂಕ 1 kg ಡೌನ್ ಆಗಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ. ತೋಟದಲ್ಲಿ ಕೆಲಸ ಮಾಡ್ತೀನಿ, ಸುಸ್ತಾಗ್ತಿಲ್ಲ. ಅಂದ್ರೆ ನಿಂಬೆಹಣ್ಣಿನ ನಾಗರಾಜ್ ಅವ್ರು ಹೇಳ್ಕೊಟ್ರಲ್ಲ ನಿಂಬೆಹಣ್ಣಿಂದೊಂದು, ಅದೊಂದು ಪಾನಕ ಕುಡ್ತಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣನೇ ಸಮುದ್ರ ಸೇವನೆ ಮಾಡಿ ವರ್ಜಿನ್ ಕೋಕೋನಟ್ ಆಯಿಲ್ ಅದ್ರ ಸೇವನೆ ಮಾಡ್ತೀನಿ. ಅದಾದ್ಮೇಲೆ 1/2 ಲೀಟರ್ ಗುರುಜಿ 1 ಓಳ್ ನಿಂಬೆಹಣ್ಣು ಕಟ್ ಮಾಡ್ಕೊಂಡು ಅದಕ್ಕೆ ನಾನು ಜೇನುತುಪ್ಪ ನನಗೆ ಸಿಗ್ಲಿಲ್ಲ, ಬೆಲ್ಲದ ಪಾನಕ ನಾನೇ ಮಾಡ್ಕೊಂಡಿದ್ದೀನಿ. ಕಪ್ಪು ಬೆಲ್ಲ ತಂದು ಅದ್ರದ್ದೇ ಪಾಕ ಮಾಡ್ಕೊಂಡು ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದು 1 ಸ್ಪೂನು ನಿಂಬೆಹಣ್ಣು ಅದ್ರ ಪಾನಕ 1/2 ಲೀಟರ್ ಮಾಡಿ ಇಟ್ಕೊಂಡು 1/2 ಲೀಟರ್ನು ಒಂದೇ ಸಲ ಕುಡಿದ್ಬಿಡ್ತೀನಿ. ಅದ್ರಿಂದ ಗುರುಜಿ ಕೆಲವ್ರು ಹೇಳ್ತಾರಲ್ವಾ ಏನಂತ, ನನಗೆ ಒಗ್ರು ಬರ್ತಿದೆ, ಒಂಥರ ಕಹಿ ಕಹಿ ಬರ್ತಿದೆ, ಒಂಥರ ಸ್ಮೆಲ್ ಬರ್ತಿದೆ, ಅಂದ್ರೆ ಮೂತ್ರ ರೀತಿ ಬರುತ್ತೆ ಅಂತ ಹೇಳ್ತಾರೆ ಗುರುಜಿ. ಈ ನಾವು ಸಾತ್ವಿಕ ಆಹಾರ ಏನು ಪ್ರತಿದಿನ ಸೇವನೆ ಮಾಡ್ತೀವಿ ಗುರುಜಿ, ಅದು ಯಾವುದು ಕೂಡ ಇಲ್ವೇ ಇಲ್ಲ ಗುರುಜಿ. ವಾಸನೆನೂ ಬರೋದಿಲ್ಲ, ಒಗ್ರು ಆಗೋದಿಲ್ಲ, ಕಹಿನೂ ಆಗೋದಿಲ್ಲ. ಇದು ಅನುಭವ ನಾನು ಪಡ್ಕೊಂಡಿರೋದು ಗುರುಜಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೇಮ್ ಎಳ್ನೀರ್ ತರನೇ ಇರುತ್ತೆ ಗುರುಜಿ. ಅದು ಈಗ ನಾನು 2 ಟೈಮ್ ಮಾಡ್ತಿದ್ದೀನಿ. ಬೆಳಗ್ಗೆ ಮಾಡ್ಕೊತೀನಿ, ಆಮೇಲೆ ರಾತ್ರಿ ಒಂದ್ಸರಿ ಮಾಡ್ತೀನಿ. ಸೋಮೂತ್ರ ಪಾನ ರಾತ್ರಿ ಮಾಡ್ಕೊತಿದ್ದೀನಿ. ಆಮೇಲೆ ಗುರುಜಿ ಇನ್ನೊಂದು, ಮಜ್ಜಿಗೆ ಆದಷ್ಟುನು ನೀರ್ ಮಜ್ಜಿಗೆ, ಅದು ಹದ ಮಾಡಿರೋ ಮಜ್ಜಿಗೆ, ಇಷ್ಟು ನಾವು ಸೇವನೆ ಮಾಡ್ಕೊಂಡು 3 ದಿನ ಇತ್ತು ಅಂದ್ರೆ ಏನು ತಿನ್ಬಾರ್ದು. ಬೇಯಿಸಿರೋ ಪದಾರ್ಥನೇ ಬೇಡ ನಮಗೆ, ಬರೀ ಹಸಿದು ಬೇಕು ಅಂದ್ರೆ 2 ಪೀಸ್ ಅಷ್ಟೇ. ಕ್ಯಾರೆಟ್ 1 ಪೀಸ್, ಬೀಟ್ರೂಟ್ ಬೆಳಗ್ಗೆ ಯಾವ್ದಾರ 1 ಟೈಮ್, ಒಂದ್ ಸ್ವಲ್ಪ ಒಣದ್ರಾಕ್ಷಿ, 2 ಉತ್ತುತ್ತೆ ಮಧ್ಯಾಹ್ನ ಸಾಕಿಷ್ಟೇ ಗುರುಜಿ. ಇಷ್ಟಕ್ಕೆ ನಮಗೆ ಹೊಟ್ಟೆ ತುಂಬ್ದಂಗ ಆಗೋಗಿರುತ್ತೆ, ಬೇಡವೇ ಬೇಡ. ಮಜ್ಜಿಗೆ ಎಷ್ಟು ಬೇಕಾದ್ರೂ ಕುಡೀರ, ಅದು ನಾವೇ ಕಡ್ದು ಬೆಣ್ಣೆ ತೆಗ್ದಿರೋ ಮಜ್ಜಿಗೆ ಆಗ್ಬೇಕು. 1 ಲೋಟ ಮಜ್ಜಿಗೆ 3/4 ಲೀಟರ್ ನೀರ್ ಹಾಕ್ಬೇಕು, ಅದಕ್ಕೆ 1 ಲೀಟರ್ ಮಾಡ್ಕೋಬೇಕು. ಅದಕ್ಕೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸ್ವಲ್ಪ ಕರಿಬೇವು ಇದನ್ನೆಲ್ಲ ಮಿಕ್ಸಿ ಮಾಡ್ಬಿಟ್ಟು, ಇಲ್ಲ ನಾವೇ ಕೆಜ್ಬೇಕು. ಅದು ಮಿಕ್ಸಿಗೆ ಹಾಕೋದ್ಕಿನ್ನ ಕುಟ್ಟಣಿಗಿಲಿ ಕೆಚ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಎನರ್ಜಿನೂ ಇರುತ್ತೆ, ಶಕ್ತಿನೂ ಇರುತ್ತೆ ಗುರುಜಿ. ಇದರಿಂದ ತುಂಬಾ ಅನುಕೂಲ ಅಂತಂದ್ರೆ ಗುರುಜಿ, ನಾನು ಇಂದು ಶುಕ್ರವಾರ ಇದ್ರ ಬಗ್ಗೆನೇ ನಾನು ಕ್ಲಾಸ್ ತಗೊಂತಿದ್ದೀನಿ ಗುರುಜಿ. ನಂಗೆ ಸ್ವಲ್ಪ ಟೈಮ್ ಕೂಡ ಹೆಚ್ಚು ಬೇಕಾಗುತ್ತೆ, 40 ನಿಮಿಷದ ಕ್ಲಾಸ್ ತಗೊಂತೀನಿ. ಅದು ಎಲ್ಲ ನಾನು ಲೈವ್ ಅಲ್ಲೇ ತೋರಿಸ್ತೀನಿ ಗುರುಜಿ. ಪ್ರತಿಯೊಂದು ಲೈವ್ ಅಲ್ಲೇ ತೋರಿಸಿ ನಾನು ಸೇವನೆ ಮಾಡ್ಕೊಂಡೆ ತೋರಿಸ್ತೀನಿ ಗುರುಜಿ. ಯಾಕೆ ಅಂತಂದ್ರೆ ಇಲ್ಲಿ ಕೆಲವ್ರು ಹೇಳ್ತಾರೆ, ಇವ್ರು ಮಾಡ್ತಾರ ಇಲ್ವೋ ಗೊತ್ತಿಲ್ಲ, ಸುಮ್ನೆ ಹೇಳ್ತಾರೆ ಏನೋ, ಅದು ನಮಗ್ ಗೊತ್ತಿರಲ್ಲ. ಅದು ಕೂಡ ಆಗ್ಬಾರ್ದಲ್ವಾ ಗುರುಜಿ? ಹೆಂಗೆ ನೀವು ಕೂಡ ಪ್ರಯೋಗ ಮಾಡಿ ನಮಗೆ ಒಂದೊಂದು ಪ್ರತಿದಿನ ಹೇಳ್ತಾನೆ ಇರ್ತೀರ. ಪಿರಮಿಡ್ ಇಂದ ಹಿಡಿದು ಮುದ್ರೆಯಿಂದ ಪ್ರತಿಯೊಂದು ಹೇಳ್ತಿರ್ತೀರಲ್ಲ, ಅದನ್ನೆಲ್ಲ ನಾವು ಪಾಲನೆ ಮಾಡ್ತಿದೀವಿ ಅಂತಂದಾಗ, ನೀವು ನಮಗೆ ಕೊಡ್ತಿದ್ದೀರಾ, ನಾವು ತಗೊಂತಿದೀವಿ ಅಂದಾಗ ನಾವು ಇನ್ನೊಬ್ರಿಗೆ ಕೊಡ್ಬೇಕಲ್ವಾ ಗುರುಜಿ? ಗುರುದಕ್ಷಿಣೆಯಾಗಿ ನಾವು ಇದನ್ನ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಗುರುಜಿ. ನಿಮಗಾಗಿ ನಾನು ಕೊಡ್ತಿರೋ ಗುರುದಕ್ಷಿಣೆ ಇದೆ ಗುರುಜಿ. ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. 6 ತಿಂಗಳಿಂದ ತುಂಬಾ ಬದಲಾವಣೆನೂ ಆಗಿದೆ. ಬಂದಿತ್ತು ತಲೆನೋವು, ಹೋಗಿದೆ ಎಲೆ ಮೂತ್ರದಿಂದ. ಬಂದಿತ್ತು ತಲೆನೋವು, ಹೋಗಿದೆ ಎಲೆ ಮೂತ್ರದಿಂದ. ಬಿಟ್ಟಿರುವೆ ಟಿವಿ ಹುಚ್ಚು, ಹಚ್ಚಿಕೊಂಡಿರುವೆ ಧ್ಯಾನದ ಹುಚ್ಚು. ಗ್ರೇಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಎಸ್ ರಂಗಸ್ವಾಮಿ ಅವರೇ ಮಾತಾಡಿ.
ಅನ್ಮ್ಯೂಟ್ ಆಗ್ತಾ ಇಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಸೌಂಡ್ ಬರ್ತಾ ಇಲ್ಲ. ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ನೀವು, ರಂಗಸ್ವಾಮಿ ಸರ್. ರೈಟ್. ಓಕೆ, ಅವ್ರದ್ದು ಸರಿಯಾದ ಬೇರೆ ಮತ್ತೆ ಮಾತಾಡಿ. ನೆಟ್ವರ್ಕ್ ಇಲ್ಲ ಗುರುಜಿ. ಇಲ್ಲ ನೆಟ್ವರ್ಕ್ ಸರಿ ಇಲ್ಲ ಸರ್ ತಮ್ದು. ಆಯ್ತು. ಓಕೆ, ಸೊ ಸ್ನೇಹಿತರೆ, ಆತ್ಮೀಯರೇ, ಇಷ್ಟುವರೆಗೂ ಅದ್ಭುತವಾದ ರೀತಿಯಲ್ಲಿ ಈ ಅನುಭವಗಳ ಹಂಚಿಕೆ ನೋಡ್ತಾ ಇದ್ರೆ ಇದು ನಿರಂತರ ಒಂದು ಪ್ರಯಾಣ ತರ. ರಿಯಲಿ ಹೇಳ್ಬೇಕಂದ್ರೆ ಪವಾಡದ ಅನುಭವಗಳು ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಈ ಧ್ಯಾನ, ಜ್ಞಾನ, ಸಮಗ್ರ ಜೀವನ ಶೈಲಿ, ಸಮಗ್ರ ಸ್ವಾಸ್ಥ್ಯ ಚಿಕಿತ್ಸೆಗಳು ಒಂದು ಎರಡಲ್ಲ. ಮೊನ್ನೆ ನಾನು ಈಗಾಗಲೇ ಹೇಳಿದೆ, ಒಬ್ಬರು ದೊಡ್ಡ ವ್ಯಕ್ತಿ, ಈ ಪ್ರಾಂತದಲ್ಲಿರುವಂಥ ವ್ಯಕ್ತಿ, ಅವರು ಇಡೀ ಕರ್ನಾಟಕಕ್ಕೆ ಒಂದು ರಿಚೆಸ್ಟ್ MLA ಅಂತ ಇದ್ದಾರೆ. ಅವರು ಶಿವಂಬು ಚಿಕಿತ್ಸೆಯನ್ನು ಅಳವಡಿಸ್ಕೊಂತಾರೆ. ನೋಡಿ, ಒಂದು ವಿಡಿಯೋ ನೋಡಿ, ನಮ್ಮ ವಿಡಿಯೋಗಳು ಎಲ್ಲಿವರೆಗೂ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅವ್ರು ನೋಡಿದ ಮೇಲೆ ಇದು ಇಷ್ಟೇ ಮಹತ್ವ ಇದೆಯಾ. ಅವ್ರು ಮತ್ತೆ ಬೇರೆ ಅವ್ರ ಫ್ರೆಂಡ್ಸ್ ಎಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ. ಅವ್ರ ಫ್ರೆಂಡ್ಸ್ ಅಲ್ಲಿ ಈಗಾಗಲೇ ಈ ಶಿವಂಬು ತಗೊಂತಾ ಇದ್ದಾರೆ. ಅವ್ರು ಒಬ್ರಿಗೆ ಇನ್ನೊಬ್ರು ಹೇಳ್ತಾ ಇಲ್ಲ ಅಷ್ಟೇ. ನಮ್ಮ ವಿಡಿಯೋಲ್ಲಿ ನೋಡಿ ನಾವು ಪ್ರಚಾರ ಮಾಡೋದು ನೋಡಿದ ಮೇಲೆ ಅವ್ರಿಗೆ ತುಂಬಾ ಒಂಥರ ಲೈಕ್ ಆಗಿ ಅವರು ಆ ವ್ಯಕ್ತಿಯನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗಿರುವಂಥ ಸಮಸ್ಯೆಗಳೆಲ್ಲ ತೊಲಗಿಸ್ಕೊಂಡು ಈಗ ನಮ್ಮ ಕೇಂದ್ರಕ್ಕೆ ಬರಬೇಕಂತ ಅವರು ಪದೇ ರಿಕ್ವೆಸ್ಟ್ ಮಾಡಿ ಬರ್ತಾ ಇದ್ದಾರೆ. ಅಂದ್ರೆ ಅಂತ ದೊಡ್ಡ ವ್ಯಕ್ತಿಗಳು ಅವರು. ಆದ್ರೆ ಒಂದು ಶಿವಂಬು ಚಿಕಿತ್ಸೆಯಿಂದ ಅವ್ರು ಕನೆಕ್ಟ್ ಆಗಿದ್ದಾರೆ ನೋಡಿ. ಮತ್ತೆ ನಾನು ಹೋಗಿ ಧ್ಯಾನ ಹೇಳ್ಕೊಟ್ಟೆ, ಆ ಧ್ಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಧ್ಯಾನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂತ ದೊಡ್ಡ ವ್ಯಕ್ತಿಗಳು. ಅರ್ಥ ಮಾಡ್ಕೋಬಹುದು ನಾವು ಇದರ ವಿಶಿಷ್ಟತೆ ಹೇಗಿರ್ತದೆ ಅಂತ. ಓಕೆ, ರೈಟ್. ಸೊ ಈಗ ಅದೇ ಗುರುಜಿ, ಇದು ಯೂಟ್ಯೂಬ್ ಚಾನಲ್ ನೋಡಿ ಒಬ್ರು ಸ್ವರ ವಿಜ್ಞಾನದ ಬಗ್ಗೆ ನಾವು ಏನು ಅದು ಗ್ರೂಪ್ ನಲ್ಲಿ ಇದಾರೆ ಗುರುಜಿ, ಅದು ಕ್ಲಾಸಿಗೆ ಜಾಯ್ನ್ ಆಗ್ತಾ ಇಲ್ಲ ಅಂತ ಅನಿಸ್ತು ನನಗೆ. ಅದು ಡೈಲಿ ನಾವು ಸ್ವರ ಯೋಗದ ಬಗ್ಗೆ ಏನು ಹಾಕ್ತೇವಲ್ಲ ಮೆಸೇಜ್, ಅದನ್ನ ನೋಡ್ತಾರ ಅವರು. ನೋಡಿ ನನಗೆ ಪರ್ಸನಲ್ ಮೆಸೇಜ್ ಮಾಡಿದ್ರು ಗುರುಜಿ, ಇದ್ರ ಬಗ್ಗೆ ನಮ್ಗೆ ಡಿಟೇಲ್ ಮಾಹಿತಿ ಬೇಕಾಯ್ತಂದ್ರು. ಮತ್ತೆ ನಾನು ಇಲ್ಲ, ನಮ್ದು ಮಹಾವತಾರ್ ಫೌಂಡೇಶನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಗುರುಜಿ ಸ್ವರ ವಿಜ್ಞಾನದ ಬಗ್ಗೆ ಸಾಕಷ್ಟು ಕ್ಲಾಸ್ ಕೊಟ್ಟಿದ್ದಾರೆ. ನೀವು ಈ ರೀತಿ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ನಮ್ಮ ಸ್ವರವನ್ನ ನಾವು ಟೆಸ್ಟ್ ಮಾಡ್ಕೋಬೇಕು. ಅದಿಲ್ಲ ಅಂದ್ರೆ ನಾವು ಸ್ವರ ಬದಲಾವಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಟೆಕ್ನಿಕ್ ಗುರುಜಿ ಹೇಳಿದ್ದಾರೆ. ಅದ್ ನೀವು ಮಾಡ್ಕೊಳ್ಳಿ ಅಂತ ನಾವು ಮೆಸೇಜ್ ಕೊಟ್ಟೆ ಗುರುಜಿ. ಅಂದ್ರೆ ಅದು ತಲುಪ್ತಾ ಇದೆ, ಎಲ್ಲರಿಗೂ ತಲುಪ್ತಾ ಇದೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಮತ್ತೆ ಇದನ್ನ ಮಾಡೋದ್ರಿಂದ ನಮ್ಗೆ ಏನ್ ಅನುಕೂಲ ಅಂತ ಅನ್ನೋದು ಎಲ್ಲ ತಿಳಿತಾ ಇದೆ ಗುರುಜಿ. ಆನಂತರ ಅದು ವಿಡಿಯೋ ಅದೇ ಶೇರ್ ಮಾಡ್ತೇವಲ್ಲ, ನಾವು ಕಮೆಂಟ್ ಕೊಡ್ತೇವಲ್ಲ, ಅದರಿಂದ ತುಂಬಾ ಉಪಯೋಗ ಗುರುಜಿ. ಅದು ಮಾಡೋದು ಚೆನ್ನಾಗಿ ಕಮೆಂಟ್ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಇದಕ್ಕೆ ಶೇರ್ ಮಾಡಿದಾರಲ್ಲ, ಇದ್ರಲ್ಲಿ ಏನೇ ಇರ್ಬೋದು ಅಂತಂದು ನೋಡ್ತಾ ಇದ್ದಾರೆ ಗುರುಜಿ. ಬೇರೆಯವ್ರು ಸಪ್ರೇಟ್ ಕಾಲ್ ಮಾಡ್ತಾ ಇದ್ದಾರೆ. ಒಬ್ರು ಶಿವಂಬು ಚಿಕಿತ್ಸೆನ ಅವ್ರು ಅಳವಡಿಸ್ಕೊಂಡಿದ್ರಂತ ಗುರುಜಿ, ಆದ್ರೆ ಮದುವೆ ಆದ ನಂತರ ಬಿಟ್ಟಿದ್ರಂತ ಅವ್ರು ಹೇಳ್ಕೊಂಡ್ರ. ನನಗೆ ಮದುವೆ ಆದ ನಂತರ ನಾನು ಬಿಟ್ಟೆ ಮೇಡಮ್, ನನಗೆ ಈಗ 40 ವರ್ಷ ಯಾವುದೇ ಡಿಸೀಸ್ ಇಲ್ಲ, ಒಂದು ದಿನ ನಾನು ಆಸ್ಪತ್ರೆಗೆ ಹೋಗಿಲ್ಲ, ಒಂದ್ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂತಂದ್ರು. ಯಾಕೆ ನೀವು ಬಿಟ್ರಿ ಅಂದ್ಕೊಳ್ಳಿ, ಇಲ್ಲ ನನಗೆ ಹೊಟ್ಟೆ ಏನೋ ಅನಿಸ್ತು, ನಾನು ಯಾರ ಮುಂದೂ ಹೇಳಿಲ್ಲ, ನಾ ಚಿಕಿತ್ಸೆ ಇದನ್ನ ಮಾಡ್ಕೊಂಡಿದ್ದೆ. 16 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರಂತ ಗುರುಜಿ ಅವ್ರು ಶಿವಂಬು ತಗೊಳ್ಳಿಕ್ಕೆ. ಮದುವೆ ಆದ ನಂತರ 28 ವರ್ಷಕ್ಕೆ ಬಿಟ್ಟೆ ಮೇಡಮ್ ನಾನು ಅಂದ್ರು. ಇಲ್ಲ ಬಿಡಬೇಡ, ಕಂಟಿನ್ಯೂ ಮಾಡ್ರಿ ಅಂದೆ. ಈಗ ಮತ್ತೆ ಕಂಟಿನ್ಯೂ ಅವ್ರ ಫ್ಯಾಮಿಲಿಯವ್ರು ಎಲ್ಲಾರು ಕಂಟಿನ್ಯೂ ಮಾಡಿದ್ರು ಗುರುಜಿ. ನಂತರ ಅವ್ರ ತಾಯಿಯವ್ರಿಗೆ ಕೊಡ್ತಾ ಇದ್ರಂತೆ. ಅವ್ರ ತಾಯಿಯವರು ಹಂಗಂದ್ರ ಬಾಳ್ ಮಡಿ ಅಂತಂದ್ ಅವ್ರಿಗೆ ಹೇಳಿ ಕೊಡ್ತಾ ಇಲ್ಲಂತ. ಅವ್ರದ್ದು ಮೂತ್ರನ ತಾಯಿಯವ್ರಿಗೆ ಕೊಡ್ತಾ ಇದ್ದೇನೆ ಮೇಡಮ್. ಅವರು ರೋಗದಿಂದ ಅಂದ್ರೆ ಅವ್ರಿಗೆ ಸ್ವಲ್ಪ ಅಸ್ತಮಾ ಪ್ರಾಬ್ಲಮ್ ಅವ್ರಿಗೆ ಕಡಿಮೆ ಆಗ್ತಾ ಇದೆ ಅಂತಂದ್ ಅವ್ರು ಶೇರಿಂಗ್ ಮಾಡ್ಕೊಂಡಿದ್ದಾರೆ ಗುರುಜಿ. ಹಂಗೆ ಕ್ಲಾಸಿಗೆ ಜಾಯಿನ್ ಆಗದೆ ಇದ್ದವ್ರಿಗೂ ಕೂಡ ಇದು ನಮ್ದು ಮಾಹಿತಿ ತಲುಪ್ತಾ ಇದೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಗುರುಜಿ, ಇದ್ರ ಜೊತೆ ಸ್ವಲ್ಪ ಮಾತಾಡ್ತೀನಿ. ಈಗ ಮೇಡಮ್ಗೆ ಕಾಲ್ ಮಾಡ್ತಾರೆ, ಶಿವಂಬು ಬಗ್ಗೆ ಅವ್ರ ಮಾಹಿತಿ ತುಂಬಾ ಚೆನ್ನಾಗಿರೋದ್ರಿಂದ, ಅವರು ಪರಿಪಾಲನೆ ಮಾಡೋದ್ರಿಂದ ಪ್ರಶ್ನೆ ಕೇಳ್ತಾ ಇರ್ತಾರೆ. ಗುರುಜಿ, ನನ್ಗೂ ಕೂಡ ಕಾಲ್ ಬಂದಾಗ ಮಹಾವತಾರ್ ಫೌಂಡೇಶನ್ ಬಗ್ಗೆ ತುಂಬಾ ಮೆಚ್ಚುಗೆ ಸೂಚಿಸ್ತಾರೆ. ತುಂಬಾ ಅದ್ಭುತವಾದ ವೇದಿಕೆ, ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಬಟ್ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು. ಈಗ ನಾವು ಮಹಾವತಾರ್ ಫೌಂಡೇಶನ್ ಬಗ್ಗೆ ತಿಳಿದಿದೀವಿ, ಎಲ್ಲ ಹೆಚ್ಚಿಗೆ ಮಾಸ್ಟರ್ಸ್ ಇಲ್ಲಿ 45 ಮಾಸ್ಟರ್ಸ್ ಇದೀವಿ, ನಮಗೆ ಆಳವಾಗಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಆದ್ರೆ ಇಷ್ಟಕ್ಕೆ ಸೀಮಿತ ಆಗ್ಬಾರ್ದಿದು. ಈಗ ನೋಡಿ, ಇಲ್ಲಿವರೆಗೂ ಹೀಗೆ ಇದ್ರೆ ಬದಲಾವಣೆ ಯಾವಾಗ ನಾವು ಕ್ವಶನ್ ಮಾರ್ಕ್ ಹಾಕೊಂಡಾಗ ಇಷ್ಟಕ್ಕೆ ಇರುತ್ತೆ.
ಈಗ ಯೂಟ್ಯೂಬ್ ಹೋಗುತ್ತೆ, ಅದನ್ನೆಲ್ಲ ನೋಡ್ತಾರೆ. ಕೆಲವೇ ಮಂದಿ ಮಾತ್ರ ಕನೆಕ್ಟ್ ಆಗ್ಬೋದು. ಜಾಸ್ತಿ ಮಂದಿ ಆದ್ರೂ ಕೂಡ ಎಲ್ರಿಗೂ ಪ್ರಸಾರ ಮಾಡೋದಿಲ್ಲ. ಆದ್ರೆ ನಾವೇ ಜಾಸ್ತಿ ಎಲ್ರಿಗೂ ಪ್ರಸಾರ ಮಾಡುವಂತದ್ದು ನಮ್ಮ ಕೈಲಿಂದ ಆಗ್ಬೇಕು ಮೊದಲನೇದಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಜಿ. ಆಮೇಲೆ ಮೇಡಮ್ ನೀವು ಹೇಳಿದ್ರಲ್ಲ ಶಾರ್ಟ್ ವಿಡಿಯೋ ತುಂಬಾ ಅನುಕೂಲ ಅದು. ಆಮೇಲೆ ಮೇಡಮ್ ಯೂಟ್ಯೂಬ್ ನಲ್ಲೇ ಕಮೆಂಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಈಗ ನಾವು ಗ್ರೂಪ್ ನಲ್ಲಿ ಏನೆಲ್ಲ ಆಗ್ತಾ ಇರ್ತೀವಿ ಸ್ವರ ವಿಜ್ಞಾನದ ಬಗ್ಗೆ, ಮನೆಮದ್ದು ಲಿಂಕ್ ಶೇರ್ ಮಾಡಿದಾಗ ಮಾಸ್ಟರ್ಸ್ ಇನ್ನೊಂದು ನಮ್ಮಲ್ಲೇ ಅದು ಇರ್ಬೇಕು. ಏನು ಅಂತಂದ್ರೆ ಒಂದು ಸಿಂಬಲ್, ಒಂದು ಥಮ್ಸ್ ಈ ತರ ಸಿಂಬಲ್ ಕೊಡ್ಬೇಕು, ಅಥವಾ ಚೆನ್ನಾಗಿದೆ ಅಂತ ಈ ತರ ಸಿಂಬಲ್ ಕೊಡ್ಬೇಕು, ಚೆನ್ನಾಗಿದೆ ಅಂತ ಒಂದು ಮೆಸೇಜ್ ಬರಿಬಹುದು. ಇದರಿಂದ ಒಂದು ಸ್ಫೂರ್ತಿ ಆಗುತ್ತೆ. ಯಾಕೆಂದ್ರೆ ಪ್ರತಿದಿನ ನಾವು ಏನು ಅದು ತೆರೆ ಹಿಂದೆ ನಾವು ವರ್ಕ್ ಮಾಡ್ತಾ ಇರ್ತೀವಿ, ಅವ್ರಿಗೂ ಕೂಡ ಕೃತಜ್ಞತೆ ಸಲ್ಲಿಸೋ ಹಾಗೆ ಆಗುತ್ತೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇದು ಇಂಪಾರ್ಟೆಂಟ್ ಆಗುತ್ತೆ ಗುರುಜಿ. ಹೌದು ಹೌದು. ಅಟ್ಲೀಸ್ಟ್ ಥಮ್ಸ್ ಅಪ್ ಕೊಡೋದು, ಯಾವ್ದೋ ಒಂದು ಲೈಕ್ ಮಾಡೋದಂದ್ರೆ ಅದು ಒಂದು ರೀತಿಯಲ್ಲಿ ಸೂಚಿಕೆ. ಯಾರು ಹಾಕಿರ್ತಾರೋ ಅವ್ರಿಗೆ ಕೃತಜ್ಞತೆ ಆಗ್ಲಿ, ಅವ್ರಿಗೆ ಎಂಕರೇಜ್ಮೆಂಟ್. ಯಾಕೆಂದ್ರೆ ಗುರುಜಿ ಈಗ ನಾನೇ ನೋಡ್ತಾ ಇದ್ದೀನಿ, ಇಷ್ಟೆಲ್ಲಾ ಮೆಸೇಜ್ಗಳು ಕೊಡೋದಾಗ್ಬೋದು, ಮಾಹಿತಿಗಳನ್ನ ಕೊಡೋದಾಗ್ಬೋದು, ಅದನ್ನ ಕಲೆ ಹಾಕಿ ಅದನ್ನ ಹಾಕೋಕೆ ಒಂದು ಡೆಡಿಕೇಶನ್, ಒಂದು ಸಮಯ ಅನ್ನೋದು ಬೇಕು. ಯಾಕೆಂದ್ರೆ ಎಲ್ರ ತರನು ನಮ್ಗೂ ಅದೇ ಸಮಯ ಇರುತ್ತೆ. ಎಲ್ಲಾನು ನಾವು ನಿಭಾಯಿಸ್ಕೊಂಡು ಮಾಡ್ತಾ ಇದೀವಿ ಅಂತಂದ್ರೆ ಅದೊಂದು ಗ್ರೇಟ್ ಅಂತಾನೆ ಹೇಳಕ್ ನಾನು ಇಷ್ಟಪಡ್ತೀನಿ. ಎಸ್ ಗುರುಜಿ. ಥ್ಯಾಂಕ್ ಯು. ಶಿವಗಂಗಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಮಾಸ್ತರ್. ಗುರುಜಿ, ನಾನು ಕೂಡ ಧ್ಯಾನಕ್ಕೆ ಬಂದ್ಮೇಲೆ ನನ್ಗೂ ತುಂಬಾ ಪರಿವರ್ತನೆ ಆಗಿದೆ ಗುರುಜಿ. ನನ್ಗೆ ಬೆಳಗಿನ ಜಾವದಲ್ಲಿ ಬರ್ತಾ ಇತ್ತು ತಲೆನೋವು. ಚೆನ್ನಾಗಿ ನಿದ್ದೆ ಮಾಡಿ ಕಣ್ಬಿಟ್ರೆ ತಲೆನೋವು ಬಂದ್ಬಿಡ್ತಾ ಇತ್ತು. ಆ ತಲೆನೋವು ಬಂತು ಅಂದ್ರೆ ವಾಂತಿ ಆಗೋವರೆಗೂ ಇಲ್ಲ, ಇಷ್ಟು ಹಿಂಗೂ ಬಗ್ಬಾರ್ದು, ಸ್ಟ್ರೈಟೇ ಇರ್ಬೇಕಿತ್ತು, ಮಲಗಬಾರ್ದು, ಆ ತರ ಬರ್ತಿತ್ತು ಗುರುಜಿ. 1 ಟ್ಯಾಬ್ಲೆಟ್ ತಗೊಳ್ಲೇಬೇಕಾಗಿತ್ತು, ಇಲ್ಲ 1 ಲೋಟ ಚೆನ್ನಾಗಿ ಸ್ಟ್ರಾಂಗ್ ಟೀ ಕುಡಿಬೇಕಿತ್ತು. ಈ ತರ ಇತ್ತು. ತುಂಬಾ ಯಾವಾಗಾದ್ರೂ ದಿನ ಬರ್ತಾ ಇರಲ್ಲ, ತಿಂಗಳಿಗೆ 15 ದಿವಸಕ್ಕೆ ಒಂದ್ಸಲಿ ಬರ್ತಾ ಇತ್ತು. ಧ್ಯಾನಕ್ಕೆ ಬಂದು 4 ವರ್ಷ ಆಯ್ತಲ್ಲ ಗುರುಜಿ. ಅವತ್ತಿಂದ ಇವತ್ತವರೆಗೂ ತಲೆ ನೋವು ಅಂತಾನೆ ನಾನು ನೋಡಿಲ್ಲ ಗುರುಜಿ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಧ್ಯಾನ ಮಾಡಿ, ತಲೆನೋವು ಅಂದರ್ಗೆ ಹೇಳ್ತೀನಿ ಧ್ಯಾನ ಮಾಡಿ ಅಂತ. ನಾವೆಲ್ಲರೂ ಬದ್ಲಾಗ್ಬೇಕು ಅಂದ್ರೆ ಫಸ್ಟ್ ನಾವು ನಮ್ಮ ಮನೆಗಳು ಬದ್ಲಾಗಿ ನಮ್ಮ ಮಕ್ಳು ಬದ್ಲು ಮಾಡ್ಬೇಕು. 2ನೇದು ಸ್ಕೂಲಲ್ಲಿ ಟೀಚರ್ಸ್ ಬದ್ಲು ಮಾಡ್ಬೇಕು ಗುರುಜಿ. ಎಲ್ಲದನ್ನು ನಮ್ ದೇಶ ಆದಷ್ಟು ಬೇಗ ಬದ್ಲಾಗ್ಬೇಕು ಅಂದ್ರೆ ಟೀಚರ್ಸ್ ಅಲ್ಲಿ ಕಲಿಬೇಕು, ಟೀಚರ್ಸ್ ಕಲಿಬೇಕು. ಮಕ್ಳಿಗೆ ಅಲ್ಲಿ ಹೇಳ್ಕೊಟ್ರೆ ರೂಟ್ ಅಲ್ಲಿರುತ್ತೆ ಗುರುಜಿ, ಮನೆಗಿಂತಲೂ ರೂಟ್ ಅಲ್ಲಿರುತ್ತೆ ಗುರುಜಿ. ಅಲ್ಲಿಂದ ಕಲ್ತ್ಕೊಂಡ್ ಬಂದ್ರೆ ಮಕ್ಳಿಗೆ ಅದು ವೇದವಾಕ್ಯ ಚೆನ್ನಾಗಿ ಕಲಿತಾರೆ. ಮತ್ತೆ ರಾಜಕೀಯದವ್ರು ಬಂದು ಧ್ಯಾನ ಮಾಡಿದ್ರೆ ನಮ್ ದೇಶ ಬೇಗ ಬದ್ಲಾಗುತ್ತೆ ಗುರುಜಿ. ಫಸ್ಟ್ ರಾಜಕೀಯದಲ್ಲೇ ನಡೀತಾ ಇರೋದು, ಕಲ್ಲಲ್ಲಿ ಆಗ್ತಾ ಇರೋದು ರಾಜಕೀಯದಿಂದ ಗುರುಜಿ. ಅನ್ಯತಾ ಬಾಸ್ಬಾರ್ದು. ಯಾರು ರಾಜಕೀಯದವ್ರು ಇದ್ರೆ ಏನಪ್ಪಾ ಹಿಂಗಂತಾರೆ ಅಂತ ಯಾರು ಹೇಳ್ಬಾರ್ದು ಗುರುಜಿ. ಫಸ್ಟ್ ಅಲ್ಲಿ ನಡೀತಾ ಇದೆ. ಆಮೇಲೆ ಗೌರ್ಮೆಂಟ್ ಕೆಲ್ಸ, ಅಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗು ಗುರುಜಿ, ಒಂದು ನರ್ಸು ಏನೊಂದು ಹೋದ್ರುನು ಫಸ್ಟ್ ಲಂಚ ಇಟ್ರೆ ಮಾತ್ರನೇ ಗುರುಜಿ ಕೆಲ್ಸಗಳಾಗೋದು. ಇಲ್ಲ ಅಂದ್ರೆ ಇಲ್ಲ. ಗೌರ್ಮೆಂಟ್ ಕೆಲ್ಸದಲ್ಲಿ ಎಲ್ಲ ಯಾರು ಭಾವಿಸ್ಬೇಡಿ, ಅನ್ಯತಾ ಭಾವಿಸ್ಬೇಡಿ, ಈಗ ಹೇಳ್ತಿದ್ದೀನಿ ಅಂತ. ಎಲ್ರು ಆತರ ಇರಲ್ಲ. ಅದ್ರಲ್ಲಿ ಒಂದ್ 10% ಮಾತ್ರ ಒಳ್ಳೆಯವ್ರು ಇದ್ರೆ 90% ಲಂಚದಲ್ಲೇ ಇರೋದು. ಫಸ್ಟ್ ಅಲ್ಲಿಂದ ಬದ್ಲಾದ್ರೆ ನಮ್ ದೇಶ ಆದಷ್ಟು ಬೇಗ ನಾವುಗಳು ಬದ್ಲಾಗ್ತೀವಿ, ಎಲ್ರು ಬದ್ಲಾಗ್ತೀವಿ ಗುರುಜಿ. ಅದು ನಂದೊಂದು ಅನಿಸಿಕೆ ಗುರುಜಿ. ಫಸ್ಟ್ ಅಲ್ಲಿಂದ ನಾವು ಬರ್ಬೇಕು ಗುರುಜಿ. ಧ್ಯಾನಕ್ಕೆ ಬಂದಾಗ ಮಾತ್ರನೇ ಗುರುಜಿ ಬದ್ಲಾಗೋದಿಲ್ಲ ಅಂದ್ರೆ ಯಾರು ಬದ್ಲಾಗೋದಿಲ್ಲ ಗುರುಜಿ. Yes. Okay, madam. Thank you. Right.